ನಮಸ್ಕಾರ. ಪ್ರಯತ್ನ ಎಜುಕೇಶನ್ ಸ್ವಾಗತ ಹಾಗೂ ಸುಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪಾಠ ಆದಂತಹ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ ಮತ್ತು ಮೇರೆಗಳ ಬಗ್ಗೆ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಹಿತದೃಷ್ಟಿಯಿಂದ ನೋಡಿಕೊಳ್ಳೋಣ. ಇದೇ ರೀತಿಯಾಗಿ 10ನೇ ತರಗತಿಯಿಂದ ಹಿಡಿದು 6ನೇ ತರಗತಿಯವರೆಗೆ ಎಲ್ಲ ಪಾಠದ ವಿಡಿಯೋಗಳು ಸಂಪೂರ್ಣವಾಗಿ ದಿನಾಲು ಕ್ಲಾಸ್ ಬರುತ್ತೆ. ದಯಮಾಡಿ ಇವತ್ತಿನ ತರಗತಿ ವಿಡಿಯೋ ನೋಡಿದಾದ್ಮೇಲೆ ಅದರಲ್ಲಿ ನಿಮ್ಗೆ ಏನಾದರೂ ಇಂಪಾರ್ಟೆನ್ಸ್ ನೋಟ್ಸು ಚೆನ್ನಾಗಿ ಏನಾದರೂ ವಿಡಿಯೋ ಅನಿಸಿದ್ರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಠವನ್ನು ಮುಂದುವರಿಸೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಭಾರತವನ್ನು ವಿವಿಧ ಲಕ್ಷಣಗಳ ಆಧಾರದ ಮೇಲೆ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದೆ ನಾವು. ಮರುಭೂಮಿ, ದ್ವೀಪ, ಉಪಖಂಡ, ಜಲಾವೃತ ಪ್ರದೇಶ, ಮರುಭೂಮಿ. ಇಲ್ಲಿ ಭಾರತವನ್ನು ಏನೆಂದು ಕರೀತಾರಪ್ಪ ಅಂತಂದ್ರೆ ಸರಿಯಾದ ಉತ್ತರ ಉಪಖಂಡ ಎಂದು ಕರೆಯುತ್ತಾರೆ. ಇನ್ನು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಭಾಗ, ಪಶ್ಚಿಮ ಭಾಗ, ಪೂರ್ವ ಭಾಗ, ದಕ್ಷಿಣ ಭಾಗ. ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂತಂದ್ರೆ ಸರಿಯಾದ ಉತ್ತರ ದಕ್ಷಿಣ ಭಾಗ. ನೋಡಿ, ಭಾರತವು ಉತ್ತರ ಗೋಳಾರ್ಧದಲ್ಲಿದೆ, ಆದರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಅದು ನಮ್ಗೆ ಗೊತ್ತಿರಬೇಕು. ಪಠ್ಯದ ಪ್ರಕಾರ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ಪ್ರಮುಖ ಪರ್ಯಾಯ ದ್ವೀಪವಾಗಿದೆ. ಇನ್ನು ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂದಿದೆ? ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂದಿದೆ? ಗಂಗಾ, ಬ್ರಹ್ಮಪುತ್ರ, ಸಿಂಧು, ಗೋದಾವರಿ. ಇಂಡಿಯಾ ಎಂಬ ಹೆಸರು ಯಾವ ನದಿಯಿಂದ ಬಳಕೆಗೆ ಬಂದಿದೆಪ್ಪ ಅಂತಂದ್ರೆ ಈ ಸಿಂಧೂ ನದಿಯಿಂದ ಬಳಕೆಗೆ ಬಂದಿದೆ. ಅದು ನಮ್ಗೆ ಗೊತ್ತಿರಬೇಕು. ಯಾವ ನದಿ? ಸಿಂಧು ನದಿ. ನೋಡಿ, ಸಿಂಧೂ ನದಿಯನ್ನ ಆಂಗ್ಲ ಭಾಷೆಯಲ್ಲಿ ಇಂಡಸ್ ಎಂದು ಕರೆಯುತ್ತಿದ್ದರು. ಇದು ಇಂಡಿಯಾ ಎಂಬ ಹೆಸರು ಇದರಿಂದನೇ ಬಂದಿದೆ. ಪ್ರಶ್ನೆ ಸಂಖ್ಯೆ 4, ಭಾರತ ಎಂಬ ಹೆಸರು ಯಾರ ನೆನಪಿನಲ್ಲಿ ಬಂದಿದೆ? ಭಾರತ ಎಂಬ ಪುರಾತನ ಚಕ್ರವರ್ತಿ, ಭರತ ಮುನಿ, ರಾಮನ ಸೋದರ ಭರತ, ಮಹಾಭಾರತ ಕಾವ್ಯ. ಇಲ್ಲಿ ಸರಿಯಾದ ಉತ್ತರ ಭರತ ಎಂಬ ಚಕ್ರವರ್ತಿ. ಭರತ ಎಂಬ ಚಕ್ರವರ್ತಿಯಿಂದ ಬಂದಿದೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಭೌಗೋಳಿಕವಾಗಿ ಭಾರತವು ಯಾವ ಗೋಳದಲ್ಲಿ ನೆಲೆಸಿದೆ? ಈಗಾಗಲೇ ಹೇಳಿದ್ದೆ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಾದರೆ ಭೌಗೋಳಿಕವಾಗಿ ಭಾರತವು ಯಾವ ಭಾಗದಲ್ಲಿ ನೆಲೆಗೊಂಡಿದೆ ಅಂದರೆ ದಕ್ಷಿಣ ಪಶ್ಚಿಮ ಗೋಳಾರ್ಧ, ಉತ್ತರ ಪೂರ್ವ ಗೋಳಾರ್ಧ, ಉತ್ತರ ಪಶ್ಚಿಮ ಗೋಳಾರ್ಧ, ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಉತ್ತರ ಪೂರ್ವ ಗೋಳಾರ್ಧ. ಭಾರತವು ಉತ್ತರ ಗೋಳಾರ್ಧದಲ್ಲಿ ಪೂರ್ವ ಭಾಗಕ್ಕಿದೆ. ಸಂಪೂರ್ಣ ಭೂಮಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧ ಮಧ್ಯದಲ್ಲಿ ನೆಲೆಸಿದೆ. ಇನ್ನು ಪ್ರಶ್ನೆ ಸಂಖ್ಯೆ 6, ಭಾರತದ ದಕ್ಷಿಣ ಭಾಗವು ಯಾವ ಆಕಾರದಲ್ಲಿದೆ? ಭಾರತದ ದಕ್ಷಿಣ ಭಾಗವು ಯಾವ ಆಕಾರದಲ್ಲಿದೆ? ಇಲ್ಲಿ ಚೌಕಾಕಾರ, ವೃತ್ತಾಕಾರ, ತ್ರಿಕೋನಾಕೃತಿ, ಆಯತಾಕೃತಿ. ದಕ್ಷಿಣ ಭಾಗವು ಯಾವ ಆಕಾರದಲ್ಲಿದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ತ್ರಿಕೋನಾಕೃತಿಯಲ್ಲಿ ಇದೆ. ನೋಡಿ, ಭಾರತವು ಉತ್ತರದಲ್ಲಿ ಅಗಲವಾಗಿದ್ದು ದಕ್ಷಿಣ ಕೈ ಕಿದ್ದಾಗಿ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 7, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಆಗಿದೆ? ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಆಗಿದೆ? ಇಲ್ಲಿ 32,87,243, 30,87,243, 35,87,243, 28,87,243. ನಮ್ಗೆ ಗೊತ್ತಿದೆ ಆಲ್ರೆಡಿ ಭಾರತ ವಿಸ್ತೀರ್ಣ ಎಷ್ಟು ಬೇಕಾದ್ರೆ 32,87,263 ಚದರ ಕಿಲೋಮೀಟರ್. ಆದರೆ ಕರ್ನಾಟಕದ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ 1,91,791 ಚದರ ಕಿಲೋಮೀಟರ್ ಆಗಿರುತ್ತೆ. ಇದು ನಮ್ಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಭಾರತ ಒಟ್ಟು 32,87,243 ಅಂದ್ರೆ 32.87 ಲಕ್ಷ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅಂದರೆ ಪ್ರಪಂಚದಲ್ಲಿ 7ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ
ಏಳನೇ ಸ್ಥಾನ. ಇದು ಪ್ರತಿಯೊಂದು ಮಾಹಿತಿ ಸಹ ಗೊತ್ತಿರಬೇಕು. ಇಲ್ಲಿ ಆರ್ ಕೆ ಸಿ, ಎ ಬಿ, ಎ ಬಿ, ಎ ಕೆ ಎನ್. ಇಲ್ಲಿ ನೋಡಿ, ರಷ್ಯಾ, ಕೆನಡಾ, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ, ಆರದು. ಇಲ್ಲಿ ಭಾರತ ಅನ್ನೋದು 7ನೇ ಸ್ಥಾನದಲ್ಲಿ. ಆಮೇಲೆ ಆಮೇಲೆ ಏನಪ್ಪಾ ಅಂತಂದ್ರೆ ಕಜಕಿಸ್ತಾನ, ಸುಡಾನ್, ಏನಿದೆ ಏನು ಬರುತ್ತೆ ಅದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಮುಂದಿನ ಪ್ರಶ್ನೆ, ಭೂಕ್ಷೇತ್ರದ ಹಿತದೃಷ್ಟಿಯಿಂದ ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ? ಇಲ್ಲಿ ಈಗಾಗಲೇ ಹೇಳಿದ್ದೆ, ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭಾರತ ಜಗತ್ತಿನ ದೊಡ್ಡ ರಾಷ್ಟ್ರವಾಗಿದ್ದು, ಈಗಾಗಲೇ ದೇಶಗಳ ಹೆಸರು ಸಹ ಹೇಳಿದೆ. ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ. ಇದರ ನಂತರ ಯಾವ್ದು ಬರುತ್ತಪ್ಪ ಅಂತಂದ್ರೆ ಭಾರತ ಬರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 9, ಭಾರತವು ಪ್ರಪಂಚದ ಒಟ್ಟು ಕ್ಷೇತ್ರದ ಶೇಕಡಾವಾರು ಭಾಗವನ್ನು ಒಳಗೊಂಡಿದೆ. ಭಾರತದ ಒಟ್ಟು ಭೂಕ್ಷೇತ್ರದಲ್ಲಿ ಪ್ರಪಂಚದ ಒಟ್ಟು ಭೂಕ್ಷೇತ್ರದ ಎಷ್ಟು ಶೇಕಡಾವಾರು ಭಾಗವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾನೆ. 3.4, 2.4, 1.4, 4.4. ಇಲ್ಲಿ ಸರಿಯಾದ ಉತ್ತರ 2.4 ಕ್ಷೇತ್ರವನ್ನು ಭಾರತ ಒಳಗೊಂಡಿದೆ. ನೋಡಿ, ಜಗತ್ತಿನ ಒಟ್ಟು ಭೂಪ್ರದೇಶದಲ್ಲಿ ಭಾರತದ ಪಾಲು ಎಷ್ಟಪ್ಪ ಅಂತಂದ್ರೆ 2.4ರಷ್ಟಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 10. ಪ್ರಶ್ನೆ ಸಂಖ್ಯೆ 10 ಬರೋದಾದ್ರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ? ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ? 29 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳು, 29 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಸರಿಯಾದ ಉತ್ತರ ಆಯ್ಕೆ 2. ಇಲ್ಲಿ ನೋಡಿ, ಪುನರ್ವಿಂಗಡಣೆ ನಂತರ ಭಾರತದಲ್ಲಿ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಎಂದು ಪಠ್ಯದಲ್ಲಿ ಅಧಿಕೃತವಾಗಿ ನೀಡಿದೆ. ಇನ್ನು ದೆಹಲಿಯನ್ನು ಅಧಿಕೃತವಾಗಿ ಏನೆಂದು ಕರೆಯಲಾಗುತ್ತದೆ? ದೆಹಲಿಯನ್ನು ಅಧಿಕೃತವಾಗಿ ಏನೆಂದು ಕರೆಯಲಾಗುತ್ತದಪ್ಪ? ದೆಹಲಿ ರಾಜಧಾನಿ, ದೆಹಲಿ ಕೇಂದ್ರಾಡಳಿತ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ NCT, ರಾಜಧಾನಿ ಮಹಾನಗರ. ಇಲ್ಲಿ ರಾಷ್ಟ್ರೀಯ ರಾಜಧಾನಿ NCT ಅಂತೇಳಿ ಕರೆಯುತ್ತಾರೆ. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಕರೆಯಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 12 ಬರೋದಾದ್ರೆ, 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಭಾರತದ ಜನಸಂಖ್ಯೆ ಎಷ್ಟು? 101 ಕೋಟಿ, 131 ಕೋಟಿ, 141 ಕೋಟಿ, 121 ಕೋಟಿ. ಇಲ್ಲಿ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ 121 ಕೋಟಿ. ಸರಿಯಾದ ಉತ್ತರ 121 ಕೋಟಿ ಆಗಿರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 13, 2011ರಲ್ಲಿ ಭಾರತ ಜನಸಂಖ್ಯೆ ಪ್ರಪಂಚದ ಒಟ್ಟು ಜನಸಂಖ್ಯೆಯ ಶೇಕಡಾವಾರು ಆಗುತ್ತು. ಅಂದ್ರೆ 2011ರಲ್ಲಿ ಭಾರತದ ಜನಸಂಖ್ಯೆಯು ಪ್ರಪಂಚದ ಎಷ್ಟು ಜನಸಂಖ್ಯೆಯ ಶೇಕಡಾವಾರಾಗಿತ್ತಪ್ಪ? 15.50, 17.50, 19.50, 12.50. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 17.50 ಆಗಿತ್ತು. ಸರಿಯಾದ ಉತ್ತರ 17.50. ಆಯ್ಕೆ ಸಂಖ್ಯೆ ಈ ಸರಿಯಾದಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 14, ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆ ರಾಜಧಾನಿ ಯಾವುದು? ಜಮ್ಮು, ಶ್ರೀನಗರ, ಲಡಾಖ್, ಲೇಹ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಶ್ರೀನಗರ. ಸರಿಯಾದ ಉತ್ತರ ಬೇಸಿಗೆಯ ರಾಜಧಾನಿ ಯಾವ್ದಪ್ಪ ಅಂದ್ರೆ ಶ್ರೀನಗರ ಬೇಸಿಗೆಯ ರಾಜಧಾನಿ. ನೋಡಿ, ಜಮ್ಮು ಮತ್ತು ಕಾಶ್ಮೀರ 2 ರಾಜಧಾನಿಗಳಿದ್ದು, ಶ್ರೀನಗರ ಬೇಸಿಗೆ ರಾಜಧಾನಿ ಆದರೆ ಜಮ್ಮು ಏನಪ್ಪಾ ಅಂತಂದ್ರೆ ಚಳಿಗಾಲದ ರಾಜಧಾನಿ ಆಗಿದೆ. ಯಾವ್ದಪ್ಪ ಅಂತಂದ್ರೆ ಜಮ್ಮು. ಏನು ಪ್ರಶ್ನೆ ಸಂಖ್ಯೆ 15, ಉತ್ತರಾಖಂಡ್ ರಾಜ್ಯದ ಬೇಸಿಗೆಯ ರಾಜಧಾನಿ ಯಾವುದು? ಉತ್ತರಾಖಂಡ್ ರಾಜ್ಯದ ಬೇಸಿಗೆಯ ರಾಜಧಾನಿ ಯಾವುದು? ಡೆಹ್ರಾಡೂನ್, ಬ್ಯಾರಾರಿ ಸೈನ್, ನೈನಿತಾಲ್, ಮುಸ್ಸೋರಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಬೇಸಿಗೆ ರಾಜಧಾನಿ ಅಂತಂದ್ರೆ ಇದು ಬ್ಯಾರಾರಿ ಸೈನ್ ಅಂತೇಳಿ ಬರುತ್ತೆ. ಯಾವುದು? ಬ್ಯಾರಾರಿ ಸೈನ್. ಇಲ್ಲಿ ನೋಡಿ,
ಉತ್ತರ ಕನ್ನಡದ ಬೇಸಿಗೆ ರಾಜಧಾನಿ ಬೆರಳು ಸೈಡ್. ಹಾಗಾದ್ರೆ ಚಳಿಗಾಲದ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಡೆಹ್ರಾಡೂನ್. ನೋಡಿ, ಉತ್ತರ ಕನ್ನಡದ ಚಳಿಗಾಲದ ರಾಜಧಾನಿ ಡೆಹ್ರಾಡೂನ್ ಆದ್ರೆ ಬೇಸಿಗೆಗಾಲದ ರಾಜಧಾನಿ ಯಾವ್ದು ಅಂದ್ರೆ ಬೆರಾರಿ ಸೈನ್. ಇನ್ನು ಪ್ರಶ್ನೆ ಸಂಖ್ಯೆ 16, ಹಿಮಾಚಲ ಪ್ರದೇಶದ ಎರಡನೇ ರಾಜಧಾನಿ ಯಾವುದು? ಶಿಮ್ಲಾ, ಧರ್ಮಶಾಲ, ಮನಾಲಿ, ಕುಲು. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಧರ್ಮಶಾಲ. ಹಿಮಾಚಲ ಪ್ರದೇಶದ ಎರಡನೇ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಧರ್ಮಶಾಲ ಆಗಿರುತ್ತೆ. ಇಷ್ಟೇ ಕುರಿತು ನೋಡಿದ್ರೆ ಉತ್ತರ ಕನ್ನಡದ ಮೊದಲ ಬೇಸಿಗೆ ರಾಜಧಾನಿ ಬೆರಾರಿ ಸೈನ್ ಆದರೆ ಚಳಿಗಾಲ ರಾಜಧಾನಿ ಅಂತಂದ್ರೆ ಡೆಹ್ರಾಡೂನ್. ಇನ್ನು ಪ್ರಶ್ನೆ ಸಂಖ್ಯೆ 17, ಭಾರತದ ಪ್ರಧಾನ ಭೂಭಾಗವು ಯಾವ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 8.4 37.6, 8.4 37.6 ದಕ್ಷಿಣ ಅಕ್ಷಾಂಶ, 6.4 35.6 ಉತ್ತರ ಅಕ್ಷಾಂಶ, 10.4 39.6 ಉತ್ತರ ಅಕ್ಷಾಂಶ. ಇಲ್ಲಿ ಸರಿಯಾದ ಉತ್ತರ ಬಂದರೆ 8.4 37.6 ಉತ್ತರ ಅಕ್ಷಾಂಶದಲ್ಲಿ ಭಾರತವು ಈ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ನೋಡಿ, 8.4 37.6 ಅಂದರೆ ಭಾರತದ ಪ್ರಧಾನ ಭೂಭಾಗವು 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ನಡುವೆ ನೆಲೆಸಿದೆ. ಇನ್ನು ಪ್ರಶ್ನೆ ಸಂಖ್ಯೆ 18, ಭಾರತದ ಪ್ರಧಾನ ಭೂಭಾಗದ ರೇಖಾಂಶದ ವಿಸ್ತೀರ್ಣ ಎಷ್ಟು? ಭಾರತದ ಪ್ರಧಾನ ಭೂಭಾಗದ ರೇಖಾಂಶಿಕ ವಿಸ್ತೀರ್ಣ ಎಷ್ಟಪ್ಪ? 68.7 97.25 ಪಶ್ಚಿಮ ರೇಖಾಂಶ, 68.7 ಡಿಗ್ರಿಯಿಂದ 97 ಡಿಗ್ರಿ 25 ರೇಖಾಂಶ, 58.7 ಡಿಗ್ರಿಯಿಂದ 87.25 ಪೂರ್ವ ರೇಖಾಂಶ, 78.7ರಿಂದ 107.25 ಪೂರ್ವ ರೇಖಾಂಶ. ಇಲ್ಲಿ ಸರಿಯಾದ ಏನಪ್ಪ ಅಂದರೆ 68.7ರಿಂದ 97.25 ಪೂರ್ವ ರೇಖಾಂಶದಲ್ಲಿ ಹಬ್ಬಿದೆ. ನೋಡಿ, ಅಕ್ಷಾಂಶ ಅಂತ ಬಂದಾಗ ಉತ್ತರ ಅಕ್ಷಾಂಶ 8.4 ಡಿಗ್ರಿಯಿಂದ 37.6, ಅದರ ರೇಖಾಂಶ ಅಂತ ಬಂದಾಗ 68.7 ಡಿಗ್ರಿಯಿಂದ 97.5 ಪೂರ್ವ ರೇಖಾಂಶದಲ್ಲಿ ವಿಸ್ತೀರ್ಣವಾಗಿದೆ. ನೋಡಿದೆ 68.7ರಿಂದ ರೇಖಾಂಶಿಕ ವ್ಯಾಪ್ತಿಯು 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.2 ಪೂರ್ವ ರೇಖಾಂಶಗಳ ನಡುವೆ ಇದೆ. ಇನ್ನು ಪ್ರಶ್ನೆ ಸಂಖ್ಯೆ 19ಕ್ಕೆ ಬರೋದಾದ್ರೆ, ಉತ್ತರ ಲಡಾಖ್ನಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಭಾರತದ ಉದ್ದ ಎಷ್ಟು ಕಿಲೋಮೀಟರ್ ಆಗಿದೆ? ಉತ್ತರ ಲಡಾಖ್ನಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಭಾರತದ ಉದ್ದ ಎಷ್ಟು ಕಿಲೋಮೀಟರ್ ಆಗಿದೆ ಅಂತ ಕೇಳಿದ್ದೇನೆ. 2933, 3214, 3500, 15200. ಇಲ್ಲಿ ಸರಿಯಾದಂತಹ ಉತ್ತರ ಯಾವಪ್ಪ ಅಂತಂದ್ರೆ 3214 ಕಿಲೋಮೀಟರ್ ಆಗಿದೆ. 3214 ಕಿಲೋಮೀಟರ್. ಉತ್ತರದಿಂದ ದಕ್ಷಿಣದಲ್ಲಿರುವಂತಹ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 3214 ಕಿಲೋಮೀಟರ್. ಇನ್ನು ಭಾರತದ ಪಶ್ಚಿಮದಿಂದ ಪೂರ್ವಕ್ಕೆ ಇರುವ ಒಟ್ಟು ಅಗಲ ಎಷ್ಟಪ್ಪ? ಇದು ಸರಿಯಾದ ಉತ್ತರ 3214, 2933, 2500, 4096. ಸರಿಯಾದ ಉತ್ತರ 2943. ಇದು ಉತ್ತರದಿಂದ ದಕ್ಷಿಣಕ್ಕಾದರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ. ಇವಾಗ ನೋಡಿ 2933 ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ. ಉತ್ತರದಿಂದ ದಕ್ಷಿಣಕ್ಕೆ ಅಂತ ಬಂದಾಗ 3214 ಕಿಲೋಮೀಟರ್ ಆಗಿದೆ. ಅಂದರೆ ಪಶ್ಚಿಮದ ಗುಜರಾತ್ನಿಂದ ಹಿಡಿದು ಅರುಣಾಚಲ ಪ್ರದೇಶದ ಕಿವೋಟಿ ಎಂಬಲ್ಲಿ ಬರುತ್ತೆ, ಅಲ್ಲಿವರೆಗೆ ಇದು ಹಬ್ಬಿದೆ. ಇನ್ನು ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಕನ್ಯಾಕುಮಾರಿ, ಇಂದಿರಾಕೂಲ್, ಇಂದಿರಾ ಪಾಯಿಂಟ್, ರಾಮೇಶ್ವರಂ. ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದಪ್ಪ? ಇಲ್ಲಿ ಸರಿಯಾದ ಉತ್ತರ ವೆರಿ ಇಂಪಾರ್ಟೆಂಟ್ ಆನ್ಸರ್ ಇಸ್ ಸರಿಯಾದ ಪಾಯಿಂಟ್ ಇಂದಿರಾ ಪಾಯಿಂಟ್. ಆನ್ಸರ್ ಇಸ್ ಇಂದಿರಾ ಪಾಯಿಂಟ್. ಇಂದಿರಾಕೂಲ್ ಉತ್ತರದ ತುದಿ ಆದರೆ ಇಂದಿರಾ ಪಾಯಿಂಟ್ ದಕ್ಷಿಣದ ತುದಿ ಆಗಿರುತ್ತೆ. ಇಲ್ಲಿ ನೋಡಿ ಏನಂತ ಹೇಳಿದ್ದೇನೆ, ನಿಕೋಬಾರ್ ದ್ವೀಪದಲ್ಲಿರುವ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿಯಾಗಿದೆ. ಕನ್ಯಾಕುಮಾರಿ ಮುಖ್ಯ ಭೂಭಾಗದ ದಕ್ಷಿಣ ತುದಿಯಾಗಿದೆ. ಕನ್ಯಾಕುಮಾರಿ ಮುಖ್ಯ ಭೂಭಾಗದ ದಕ್ಷಿಣದ ತುದಿಯಾಗಿದೆ ಅಂತ ಕೇಳಿದ್ದೇನೆ. ಇಂದಿರಾಕೂಲ್ ಉತ್ತರ ಭಾಗದಲ್ಲಿದೆ, ಇಂದಿರಾ ಪಾಯಿಂಟ್ ದಕ್ಷಿಣ ಭಾಗದಲ್ಲಿದೆ. ಇನ್ನು ಇಂದಿರಾ ಪಾಯಿಂಟ್ ನಿಕೋಬಾರ್ ದ್ವೀಪದ ಯಾವ ಅಕ್ಷಾಂಶದಲ್ಲಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಸಹ ಇಂಪಾರ್ಟೆಂಟ್.
ಇಂದಿರಾ ಪಾಯಿಂಟ್ ಏನಿದೆಯಲ್ಲ ದಕ್ಷಿಣ ಭಾಗದ್ದು, ಅದು ನಿಕೋಬಾರ್ ದ್ವೀಪದಲ್ಲಿ ಯಾವ ಅಕ್ಷಾಂಶದಲ್ಲಿ ನೆಲೆಗೊಂಡಿದೆಯಪ್ಪ ಅಂದರೆ 6.45 ಉತ್ತರ ಅಕ್ಷಾಂಶದಲ್ಲಿ ನೆಲೆಗೊಂಡಿದೆ. ನೋಡಿ, ಇಂದಿರಾ ಪಾಯಿಂಟ್ 6.45 ಉತ್ತರ ಅಕ್ಷಾಂಶದಲ್ಲಿದೆ ಎಂದು ಪಠ್ಯದಲ್ಲಿ ಹೇಳಲಾಗಿದೆ. 6.45 ಉತ್ತರ ಅಕ್ಷಾಂಶ. ಇನ್ನು ಇಂದಿರಾ ಪಾಯಿಂಟ್ಗೆ ಇದ್ದ ಮತ್ತೊಂದು ಹೆಸರೇನು? ಇಂದಿರಾ ಪಾಯಿಂಟ್ಗೆ ಇದ್ದ ಮತ್ತೊಂದು ಹೆಸರೇನಪ್ಪ? ಫ್ರಿಗೇಲಿಯನ್, ಫ್ರಿಗ್ಮಿಲಿಯನ್ ಪಾಯಿಂಟ್, ಸಿಂಧು ಪಾಯಿಂಟ್, ಭಾರತ ಪಾಯಿಂಟ್, ಬ್ರಿಟಿಷ್ ಪಾಯಿಂಟ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಫ್ರಿಗೇಲಿಯನ್ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್ ಎಂದು ಕರೆಯುತ್ತಾರೆ. ಇನ್ನು ಭಾರತದ ಅತ್ಯಂತ ಉತ್ತರ ತುದಿಯ ಹೆಸರು ಈಗಾಗಲೇ ಹೇಳಿದೆ ನಾನು. ಸರಿಯಾದ ಉತ್ತರ ಇಂದಿರಾ ಕೋಲ್. ಲಡಾಖ್ನಲ್ಲಿರುವ ಇಂದಿರಾ ಕೋಲ್ ಭಾರತದ ಅತ್ಯಂತ ಉತ್ತರದ ತುದಿಯಾಗಿದೆ. ಇನ್ನು ಭಾರತದ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ವೃತ್ತ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮಮುಖವಾಗಿ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ವೃತ್ತ ಯಾವುದು? ಮಕರ ಸಂಕ್ರಾಂತಿ ವೃತ್ತ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ. ಇಲ್ಲಿ ಸರಿಯಾದಂತಹ ಉತ್ತರ ಯಾವದಪ್ಪ ಅಂತಂದ್ರೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ. 23.5 ಡಿಗ್ರಿಯಿಂದ 23.30 ಉತ್ತರ ಅಕ್ಷಾಂಶದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಇದು ನಮ್ಗೆ ಗೊತ್ತಿರೋ ಭಾರತದ ಮಧ್ಯಭಾಗ 23.5 ಡಿಗ್ರಿ ಅಂತ ಕರೀತೀವಿ. 23.30 ಡಿಗ್ರಿ ಉತ್ತರ ಅಕ್ಷಾಂಶದ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವದಪ್ಪ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮ ಮುಖವಾಗಿ ಹಾದು ಹೋಗುವ ಅಥವಾ ಹಾದು ಹೋಗಿರುವ ಪ್ರಮುಖ ಅಕ್ಷಾಂಶ ವೃತ್ತ ಯಾವದಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇನ್ನು ಪ್ರಶ್ನೆ ಕೇಳಿದೆ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತದ ನಿಖರವಾದ ಅಕ್ಷಾಂಶದ ಸ್ಥಾನ ಎಷ್ಟು? ಈಗಾಗಲೇ ಹೇಳಿದ್ದೆ 23.3 ದಕ್ಷಿಣ ಅಕ್ಷಾಂಶ, 23.30 ಉತ್ತರ ಅಕ್ಷಾಂಶ, 82.5 ಉತ್ತರ ಅಕ್ಷಾಂಶ, 66 ಉತ್ತರ ಅಕ್ಷಾಂಶ. ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.30 ಡಿಗ್ರಿ ಉತ್ತರ ಅಕ್ಷಾಂಶವಾಗಿದೆ. ಇನ್ನು ಭಾರತದ ಮಧ್ಯಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಹಾದು ಹೋಗಿರುವ ರೇಖಾಂಶ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಉತ್ತರ ದಕ್ಷಿಣವಾಗಿ ಹಾದು ಹೋಗಿರುವ ರೇಖಾಂಶ. ಇಷ್ಟು ಕೊಂಚ ಪ್ರಶ್ನೆ. ಭಾರತ ಮಧ್ಯಭಾಗದಲ್ಲಿ ಪೂರ್ವ ಪಶ್ಚಿಮವಾಗಿ ಹಾದು ಹೋಗಿದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅದು 23.5 ಡಿಗ್ರಿ. ಭಾರತ ಮಧ್ಯಭಾಗದಲ್ಲಿ ಉತ್ತರ ದಕ್ಷಿಣಾಭಿಮುಖವಾಗಿ ಹಾದು ಹೋಗಿರುವ ಕೇಂದ್ರ ರೇಖಾಂಶ ಯಾವುದಪ್ಪ? ಇಲ್ಲಿ ಅಕ್ಷಾಂಶ ಕೇಳಿದ್ದಾನೆ. ಅಕ್ಷಾಂಶ ಅಂದ್ರೆ ಪೂರ್ವ ಪಶ್ಚಿಮ, ರೇಖಾಂಶ ಅಂದ್ರೆ ಉತ್ತರ ದಕ್ಷಿಣ. ಸೊ ಯಾವ್ದು ಬರುತ್ತೆ? 82.5 ಡಿಗ್ರಿ ಪಶ್ಚಿಮ ರೇಖಾಂಶ, 82 ಡಿಗ್ರಿ ಪೂರ್ವ ರೇಖಾಂಶ, 68.7 ಪೂರ್ವ ರೇಖಾಂಶ, 97.2 ಪೂರ್ವ ರೇಖಾಂಶ ಅಂತ ಕೇಳಿದೆ. ಇಲ್ಲಿ ಸರಿಯಾದ ಉತ್ತರ ನಮಗೆ ಇಲ್ಲಿ ಗೊತ್ತಿರುವ ಹಾಗೆ 82 ಡಿಗ್ರಿ ಪಶ್ಚಿಮ ರೇಖಾಂಶ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು 82.30 ಡಿಗ್ರಿ ಪೂರ್ವ ರೇಖಾಂಶವು ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗಿರುವಂತಹ ರೇಖಾಂಶ ಆಗಿದೆ. ಅಂತ ಗುರುತಿಸಬೇಕಾಗುತ್ತೆ. 82 ಡಿಗ್ರಿ ಪೂರ್ವ ರೇಖಾಂಶ ಸರಿಯಾದಂತಹ ಉತ್ತರ. ಇನ್ನು 82.5 ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಯಾವ ನಗರದ ಮೂಲಕ ಹಾದು ಹೋಗಿದೆ ಅಂತ ಪ್ರಶ್ನೆ ಕೇಳುತ್ತಾನೆ. ಉತ್ತರ ದಕ್ಷಿಣಾಭಿಮುಖವಾಗಿ ಯಾವ ನಗರದ ಮೂಲಕ? ಇದು ಸರಿಯಾದ ಉತ್ತರ ನಮ್ಗೆ ಗೊತ್ತಿರುವ ಹಾಗೆ ಉತ್ತರ ಪ್ರದೇಶದ ಅಲಹಾಬಾದ್ ಮುಖಾಂತರ ಹಾದು ಹೋಗಿದೆ. ರೈಟ್, ಅದೇ ನೋಡಿ ಏನಂತ ಹೇಳಿದೆ, ಅಲಹಾಬಾದ್ಗೆ ಇನ್ನೊಂದು ಹೆಸರು ಪ್ರಯಾಗ್ರಾಜ್. 82 ಡಿಗ್ರಿ ಪೂರ್ವ ರೇಖಾಂಶವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲಹಾಬಾದ್ ನಗರದ ಮೂಲಕ ಹಾದು ಹೋಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 29. ಭಾರತೀಯ ಆದರ್ಶ ಕಾಲಮಾನವು IST ಯಾವ ರೇಖಾಂಶವನ್ನು ಆಧರಿಸಿದೆ? 0 ಡಿಗ್ರಿ ಗ್ರೀನಿಚ್ ರೇಖಾಂಶ, 82 ಡಿಗ್ರಿ ಪೂರ್ವ ರೇಖಾಂಶ, 97 ಡಿಗ್ರಿ ಪೂರ್ವ ರೇಖಾಂಶ, 68.7 ಪೂರ್ವ ರೇಖಾಂಶ. ಈಗಾಗಲೇ ಹೇಳಿದೆ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಮೀನ್ಸ್ ಭಾರತವು ಆದರ್ಶ ಕಾಲಮಾನವು IST ಯಾವ ರೇಖಾಂಶವನ್ನು ಆಧರಿಸಿದೆ ಅಂತಂದ್ರೆ 82 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ.
ನೋಡಿ ಇಲ್ಲಿ, ಭಾರತದ ಪ್ರಮಾಣಿತ ಸಮಯ ಅಥವಾ ಆದರ್ಶ ಕಾಲಮಾನವನ್ನು IST 82 ಡಿಗ್ರಿ ಪೂರ್ವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇನ್ನು ಭಾರತವು ಹೊಂದಿರುವ ಒಟ್ಟು ಭೂಗಡಿಗೆ ಉದ್ದ ಎಷ್ಟು? ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಭಾರತವು ಹೊಂದಿರುವ ಭೂಗಡಿಯ ವಿಸ್ತೀರ್ಣ ಎಷ್ಟಪ್ಪ? 6100 ಕಿಲೋಮೀಟರ್, 7516 ಕಿಲೋಮೀಟರ್, 15214 ಕಿಲೋಮೀಟರ್. ಇಲ್ಲಿ ಸರಿಯಾದ ಉತ್ತರ ನಮಗೆ ಗೊತ್ತಿರುವ ಹಾಗೆ 15200 ಕಿಲೋಮೀಟರ್ ಭೂಗಡಿಯನ್ನು ಒಳಗೊಂಡಿದೆ. ಭಾರತವು ಒಟ್ಟು 15200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಇನ್ನು ಪ್ರಶ್ನೆ ಸಂಖ್ಯೆ 31. ಭಾರತದ ಮುಖ್ಯ ಭೂಭಾಗವು ಹೊಂದಿರುವ ಕರಾವಳಿ ತೀರದ ಉದ್ದ ಎಷ್ಟು ಕಿಲೋಮೀಟರ್? ಕರಾವಳಿ ತೀರಕ್ಕೆ 15700, 6700, 7516, 2936. ಇದು ಸರಿಯಾದ ಉತ್ತರ ಏನಪ್ಪ ಅಂದರೆ 6100 ಕಿಲೋಮೀಟರ್ ಕರಾವಳಿ ತೀರ ಒಳಗೊಂಡಿದೆ. ಅದು ಇಂಪಾರ್ಟೆಂಟ್ ಲೆಕ್ಕಕ್ಕಿರಬೇಕು. ದ್ವೀಪಗಳನ್ನು ಹೊರತುಪಡಿಸಿ ಭಾರತದ ಮುಖ್ಯ ಭೂಭಾಗವು ಸುಮಾರು 6100 ಕಿಲೋಮೀಟರ್ ಕರಾವಳಿ ತೀರವನ್ನು ಒಳಗೊಂಡಿದೆ. ಪ್ರಶ್ನೆ, ದ್ವೀಪಗಳನ್ನು ಹೊರತುಪಡಿಸಿ ಅಲ್ಲ, ಆಯ್ತಾ? ಇವಾಗ ಬಹು ಪ್ರಮುಖವಾದಂತಹ ಪ್ರಶ್ನೆ. ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟು? 6100 ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡಿರದೆ ಹೊರತುಪಡಿಸಿ 6100 ಕರಾವಳಿ ಕಿಲೋಮೀಟರ್ ಉದ್ದವಾದರೆ ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟು ಅಂತ ಕೇಳಿದ್ದಾನೆ. 6100 ಕಿಲೋಮೀಟರ್, 7516 ಕಿಲೋಮೀಟರ್, 15200 ಕಿಲೋಮೀಟರ್, 12100 ಕಿಲೋಮೀಟರ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 7516 ಕಿಲೋಮೀಟರ್. 7516 ಕಿಲೋಮೀಟರ್. ನೋಡಿ, ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಸೇರಿದಂತೆ ಒಟ್ಟು ಕರಾವಳಿ ತೀರದ ಉದ್ದ ಎಷ್ಟಪ್ಪ ಅಂತಂದ್ರೆ 7516 ಕಿಲೋಮೀಟರ್ ಆಗಿದೆ. ಇನ್ನು ಭಾರತವು ಒಟ್ಟು ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಭಾರತವು ಒಟ್ಟು ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? 9, 7, 8, 6. ನಿಮ್ಗೆ ಗೊತ್ತಿರುವ ಹಾಗೆ ಭಾರತವು 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಹಾಗಾದ್ರೆ 7 ಯಾವ್ಯಾವ? ನಮಗೆ ಗೊತ್ತಿರೋ ಹಾಗೆ 7 ರಾಷ್ಟ್ರಗಳು ಯಾವ್ಯಾವು? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಮತ್ತೆ ಯಾವ್ದು ಬರುತ್ತೆ ನೋಡಿ. ಇಲ್ಲಿ ನೋಡಿ, ಭಾರತವು ತನ್ನ ಭೂಗಡಿ 7 ರಾಷ್ಟ್ರಗಳಿಂದ ಹಂಚಿಕೊಂಡಿದೆ. ಅವೆಂದ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್. ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ. ಇದು ವೇಗಳಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್. ಇನ್ನು ಪ್ರಮುಖವಾದಂತಹ ಪ್ರಶ್ನೆ, ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರಗಳು ಯಾವುವು? ಉಪತೇಕಗಳು ಬರುತ್ತೆ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಂತೇಳಿ. ವಾಯುವ್ಯ ದಿಕ್ಕಿಗೆ ಕೇಳಿದ್ದೇನೆ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಚೀನಾ ಮತ್ತು ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮಯನ್ಮಾರ, ಬಾಂಗ್ಲಾದೇಶ, ಭೂತಾನ್, ಶ್ರೀಲಂಕಾ. ಇಲ್ಲಿ ಶ್ರೀಲಂಕಾ ಅಂತೂ ಅಲ್ಲ, ರೈಟಾ? ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತೂ ಅಲ್ಲ. ಚೆನ್ನಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಸರಿಯಾದ ಉತ್ತರ ಏನು ಬರುತ್ತಪ್ಪ ಅಂತಂದ್ರೆ ಭಾರತದ ವಾಯುವ್ಯ ದಿಕ್ಕಿಗೆ ಕೇಳಿದೆ. ಸಾರಿ, ಮಯನ್ಮಾರ್, ಬಾಂಗ್ಲಾದೇಶ ಅಂತೂ ಅಲ್ಲ. ಚೀನಾ ಮತ್ತು ನೇಪಾಳ ಅಂತ ಅಲ್ಲ. ಉತ್ತರ ಭಾಗದ ಎಡಭಾಗದಲ್ಲಿ ವಾಯುವ್ಯ ದಿಕ್ಕು ಬರುತ್ತೆ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಸರಿಯಾದಂತಹ ಉತ್ತರ. ನೋಡಿದ್ವಿ, ಭಾರತದ ವಾಯುವ್ಯ ಭಾಗದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶಗಳು ಇವೆ. ಇಲ್ಲಿ ಮುಂದಿನ ಪ್ರಶ್ನೆ ಬರೋದಾದರೆ ಪ್ರಶ್ನೆ ಸಂಖ್ಯೆ 35. ಭಾರತದ ಉತ್ತರಕ್ಕೆ ಇರುವ ನೆರೆಹೊರೆಯ ರಾಷ್ಟ್ರಗಳು ಯಾವುವು? ಉತ್ತರ ದಿಕ್ಕಿನ ಕೇಳಿ. ನೇಪಾಳ, ಚೀನಾ, ನೇಪಾಳ, ಭೂತಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಇಲ್ಲಿ ಸರಿಯಾದ ಉತ್ತರಕ್ಕೆ ಕೇಳಿದ್ದೇನೆ. ಶ್ರೀಲಂಕಾ, ಮಾಲ್ಡೀವ್ಸ್ ಬರಲ್ಲ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಬರಲ್ಲ. ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಒನ್, ಚೀನಾ, ನೇಪಾಳ, ಭೂತಾನ. ಚೀನಾ, ನೇಪಾಳ, ಭೂತಾನ. ಭಾರತ ಉತ್ತರ ಭಾಗಕ್ಕೆ ಚೀನಾ, ನೇಪಾಳ, ಭೂತಾನ್ ದೇಶಗಳು ಗಡಿಯನ್ನು ಹಂಚಿಕೊಂಡಿವೆ. ಇನ್ನು
ಭಾರತದ ಪೂರ್ವ ದಿಕ್ಕಿನಲ್ಲಿ ಭೂಗಡಿ ಹೊಂದಿರುವ ರಾಷ್ಟ್ರಗಳು ಯಾವುವು? ಉತ್ತರ ದಿಕ್ಕಿನಲ್ಲಿ ಗೊತ್ತಾಯ್ತು, ಚೀನಾ, ನೇಪಾಳ, ಭೂತಾನ್ ಅಂತಾದರೆ ಪೂರ್ವ ದಿಕ್ಕಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಹೊಂದಿವೆ? ಪಾಕಿಸ್ತಾನ ಮತ್ತು ಚೀನಾ ಅಲ್ಲ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್, ನೇಪಾಳ ಮತ್ತು ಭೂತಾನ್, ಶ್ರೀಲಂಕಾ ಮಾಡಿದ್ರು ಸಹ ಅಲ್ಲ, ಭೂತಾನ್ ಉತ್ತರ ದಿಕ್ಕಿನಲ್ಲಿದೆ. ಇದು ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಆನ್ಸರ್ ಬಿ, ಮಯನ್ಮಾರ್ ಮತ್ತೆ ಬಾಂಗ್ಲಾದೇಶ. ನೋಡಿಲ್ಲಿ ಭಾರತದ ದಕ್ಷಿಣ ಭಾರತದ ದಕ್ಷಿಣ ಮತ್ತು ನೈಋತ್ಯದಲ್ಲಿ ಜಲಗಡಿ ಹೊಂದಿರುವ ನೆರೆಯ ರಾಷ್ಟ್ರಗಳು ಯಾವುವು? ಜಲಗಡಿಯನ್ನು ಕೇಳಿದೆ, ಪಶ್ಚಿಮ ಮತ್ತು ಭಾರತದ ದಕ್ಷಿಣ ಮತ್ತು ನೈಋತ್ಯದಲ್ಲಿ ಜಲಗಡಿಯನ್ನು ಹೊಂದಿರುವ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇಂಡೋನೇಷ್ಯಾ, ಮಲೇಷಿಯಾ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್ ಬರಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಬರಲ್ಲ, ದಕ್ಷಿಣ ನೈಋತ್ಯದಲ್ಲಿ ಕೇಳಿದ್ದಾನೆ, ಇಂಡೋನೇಷ್ಯಾ, ಮಲೇಷಿಯಾ ಬರಲ್ಲ. ಸರಿಯಾದ ಉತ್ತರ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ ಆಗಿರುತ್ತೆ. ರೈಟ್, ಸರಿಯಾದ ಉತ್ತರ ಏನಪ್ಪ ಅಂದರೆ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್. ದಕ್ಷಿಣದಲ್ಲಿರುವ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವ ಮಾಲ್ಡೀವ್ಸ್ ದ್ವೀಪಗಳು ಭಾರತದ ಜಲಗಡಿಯನ್ನು ಹೊಂದಿರುವ ನೆರೆಯ ರಾಷ್ಟ್ರಗಳಾಗಿವೆ. ನೋಡಿ ಯಾವ ಥರಪ್ಪ ಅಂತಂದರೆ ನೋಡಿ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಂತ ಬಂದಾಗ ಅಲ್ಲೇನು ಕೇಳಿದ್ರೆ ದಕ್ಷಿಣ ಮತ್ತು ನೈಋತ್ಯ, ಇದು ದಕ್ಷಿಣ ಆದರೆ ಈ ಕಡೆ ಭಾಗದಲ್ಲಿ ಯಾವ್ಯಾವಪ್ಪ ಅಂತಂದರೆ ಶ್ರೀಲಂಕಾ ಬರುತ್ತೆ ಮತ್ತೆ ಮಾಲ್ಡೀವ್ಸ್ ಬರುತ್ತೆ. ಈ ಥರ ಕೇಳಿದೆ. ಇನ್ನು ಭಾರತದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದು? ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ. ಭಾರತದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ಬಾಂಗ್ಲಾದೇಶ. ನಮಗೆ ದೇಶ ಇಂಪಾರ್ಟೆಂಟ್ ನೋಡಿ. ಪುಸ್ತಕದಲ್ಲಿರುವ ಪ್ರಕಾರ ಭಾರತದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಎಷ್ಟರಿಂದ ಒಳಗೊಂಡಿದೆಪ್ಪ ಅಂತಂದ್ರೆ 4096 ಕಿಲೋಮೀಟರ್ ಒಳಗೊಂಡಿದೆ. 4096 ಕಿಲೋಮೀಟರ್ ಒಳಗೊಂಡಿದೆ. 4096 ಇದು ಗೊತ್ತಿರಬೇಕಂತಹ ವಿಷಯ. ಇನ್ನು ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದ ರಾಷ್ಟ್ರ, ಅತಿ ಹೆಚ್ಚು ಚೀನಾ 4096, ಅತಿ ಕಡಿಮೆ ಯಾವುದಪ್ಪ? ಭೂತಾನ್, ಅಫ್ಘಾನಿಸ್ತಾನ್, ನೇಪಾಳ, ಮಯನ್ಮಾರ್. ನೋಡಿದೆ ಅಫ್ಘಾನಿಸ್ತಾನ್ ಸರಿಯಾದಂತಹ ಉತ್ತರ. ಎಷ್ಟು ಕಿಲೋಮೀಟರ್ ಒಳಗೊಂಡಿದೆಪ್ಪ ಅಂತಂದ್ರೆ 80 ಕಿಲೋಮೀಟರ್ ಒಳಗೊಂಡಿದೆ. ಎಷ್ಟು ಕಿಲೋಮೀಟರ್? 80 ಕಿಲೋಮೀಟರ್. ನೋಡಿ ಪುಸ್ತಕದ ಪ್ರಕಾರ ಅಫ್ಘಾನಿಸ್ತಾನವು ಭಾರತದೊಂದಿಗೆ ಕೇವಲ 80 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿದೆ. ಏನು ಪ್ರಶ್ನೆ ಸಂಖ್ಯೆ 40, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಗಡಿರೇಖೆಯ ಹೆಸರು? ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇರುವ ಗಡಿರೇಖೆಯ ಹೆಸರೇನಂತ ಕೇಳಿದ್ದಾನೆ. ನೋಡಿ ಇಲ್ಲಿ ಪ್ರಶ್ನೆ ಸಂಖ್ಯೆ 40, ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಇರುವಂತಹ ಗಡಿರೇಖೆ ಮ್ಯಾಕ್ಮೋಹನ್ ರೇಖೆ, ರಾಡ್ಕ್ಲಿಫ್ ರೇಖೆ, ಡ್ಯೂರಾಂಡ್ ರೇಖೆ ಮತ್ತೆ ಸ್ವಲ್ಪ ಟೈಪ್ ಮಿಸ್ಟೇಕ್ ಆಗಿದೆ, ಮೈನಟ್ ರೇಖೆ ಅಂತ ಕೇಳಿದೆ. ಇಲ್ಲಿ ಸರಿಯಾದ ಉತ್ತರ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಇರುವಂತಹ ಗಡಿರೇಖೆ ಏನಪ್ಪ ಅಂದ್ರೆ ರಾಡ್ಕ್ಲಿಫ್ ಗಡಿರೇಖೆ. ಇದು ನಮ್ಗೆ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನು ರಾಡ್ಕ್ಲಿಫ್ ಎಂದು ಕರೆಯಲಾಗುತ್ತದೆ. ಇನ್ನು ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆ ಹೆಸರೇನಪ್ಪ? ಭಾರತ ಮತ್ತೆ ಚೀನಾ ನಡುವಿನ ಗಡಿರೇಖೆ ಸರಿಯಾದ ಉತ್ತರ ರಾಡ್ಕ್ಲಿಫ್ ಗಡಿರೇಖೆ, ಮ್ಯಾಕ್ಮೋಹನ್ ರೇಖೆ, ಡ್ಯೂರಾಂಡ್ ರೇಖೆ, ಪಾಕ್ ಇದು ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಮ್ಯಾಕ್ಮೋಹನ್ ರೇಖೆ. ನೋಡಿ ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಮ್ಯಾಕ್ಮೋಹನ್ ರೇಖೆ ಎಂದು ಕರೆಯುತ್ತೇವೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿರುವ ಗಡಿರೇಖೆ ಏನೆಂದು ಕರೆಯುತ್ತೇವೆ? ಡ್ಯೂರಾಂಡ್ ರೇಖೆ, ರಾಡ್ಕ್ಲಿಫ್ ರೇಖೆ, ಮ್ಯಾಕ್ಮೋಹನ್ ರೇಖೆ ಮತ್ತೇನಪ್ಪ ಅಂತಂದ್ರೆ ಸಿಗ್ರಿಡ್ ರೇಖೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಡ್ಯೂರಾಂಡ್ ರೇಖೆ ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 43,
ಕೋಷ್ಟಕದ ಪ್ರಕಾರ ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯ ಉದ್ದ ಎಷ್ಟು ಕಿಲೋಮೀಟರ್? ಈಗಾಗಲೇ ಹೇಳಿದ್ದೆ 4096 ಅಂತ ಹೇಳಿದೆ, ಮರಳಿ ಬಂದಿದೆ. ಎಷ್ಟು ಕಿಲೋಮೀಟರ್? 4096 ಕಿಲೋಮೀಟರ್. ಸಾರಿ, 4000 ತುಂಬ್ತಾರಲ್ಲ, ಅಲ್ಲಿ ಏನಂತ ಕೇಳಿದಾನೆ, ಭಾರತ ಮತ್ತು ಚೀನಾದ ನಡುವಿನ ಗಡಿರೇಖೆ ಕೇಳಿದ್ದಾನೆ. ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆ ಏನಪ್ಪ ಅಂತಂದ್ರೆ 3917 ಕಿಲೋಮೀಟರ್. 4096 ಯಾವುದಪ್ಪ ಅಂದ್ರೆ ಬಾಂಗ್ಲಾದೇಶದಾಗಿದೆ. ಯಾವುದು? ಬಾಂಗ್ಲಾದೇಶದ. 3917 ಯಾವ ದೇಶ ಅಂತಂದ್ರೆ ಚೀನಾ ದೇಶ. ಭಾರತ ಚೀನಾ ದೇಶದಲ್ಲಿರುವ ಗಡಿರೇಖೆ ಉದ್ದ ಎಷ್ಟಪ್ಪ ಅಂತಂದ್ರೆ, ಇಲ್ಲಿ ಸರಿಯಾದ ಉತ್ತರ 3917. 3917 ಇದು ವಿಷಯ. ಇನ್ನು ಕೋಷ್ಟಕದ ಪ್ರಕಾರ ಭಾರತ ಮತ್ತೆ ಪಾಕಿಸ್ತಾನ ನಡುವಿನ ಗಡಿರೇಖೆಯ ಉದ್ದ ಎಷ್ಟು? ನೋಡಿ, ಭಾರತ ಮತ್ತೆ ಅಫ್ಘಾನಿಸ್ತಾನ 80 ಕಿಲೋಮೀಟರ್ ಆದರೆ ಭಾರತ ಮತ್ತು ಬಾಂಗ್ಲಾದೇಶ 4096 ಆದರೆ ಭಾರತ ಮತ್ತು ಚೀನಾ 3947 ಆದರೆ ಭಾರತ ಮತ್ತು ಪಾಕಿಸ್ತಾನ ಕೇಳಿದ್ದಾನೆ 3310, 3317, 1458, 587. ಇಲ್ಲಿ ಸರಿಯಾದ ಉತ್ತರ 3310 ಕಿಲೋಮೀಟರ್ ಒಳಗೊಂಡಿದೆ. ಪಾಕಿಸ್ತಾನದೊಂದಿಗೆ ಗಡಿಯ ಉದ್ದ 3310 ಕಿಲೋಮೀಟರ್ ಆಗಿದೆ. ಇನ್ನು ನೇಪಾಳದೊಂದಿಗೆ ಭಾರತ ಹಂಚಿಕೊಂಡಿರುವ ಭೂಗಡಿಯ ಉದ್ದ ಎಷ್ಟು? ನೇಪಾಳ 587, 1752, 1458, 3310. ಇಲ್ಲಿ ಸರಿಯಾದ ಉತ್ತರ ನೇಪಾಳ ಅಂತ ಬಂದರೆ ಅಲ್ಲಿ ಸರಿಯಾದ ಉತ್ತರ 1752 ಕಿಲೋಮೀಟರ್ ಒಳಗೊಂಡಿದೆ. ಕೊನೆಯದಾಗಿ ಭೂತಾನ್. ಭೂತಾನ್ ದೇಶದೊಂದಿಗೆ ಭಾರತ ಹಂಚಿಕೊಂಡಿರುವ ಭೂಗಡಿಯ ಉದ್ದ 80 ಕಿಲೋಮೀಟರ್, 587, 1458, 1752. ನಮ್ಗೆ ಗೊತ್ತಿರಬೇಕು, 80 ಕಿಲೋಮೀಟರ್ ಅಫ್ಘಾನಿಸ್ತಾನ ಒಳಗೊಂಡಿದೆ, 1752 ನೇಪಾಳ ಒಳಗೊಂಡಿದೆ, ಇನ್ನೆರಡು ಉಳಿದು 1458 ಮತ್ತು 587. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಭೂತಾನ್ ಒಂದಿಗೆ 587 ಕಿಲೋಮೀಟರ್ ಒಳಗೊಂಡಿದೆ. ಎಷ್ಟು? 587 ಕಿಲೋಮೀಟರ್ ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಇವಾಗ ನೀವೇ ಆನ್ಸರ್ ಮಾಡ್ತೀರಾ. ಮಯನ್ಮಾರ್ ದೇಶದೊಂದಿಗೆ ಭಾರತ ಹಂಚಿಕೊಂಡಿರುವ ಉದ್ದ ಎಷ್ಟು? ನೋಡ್ರಿ, 4096 ಬಾಂಗ್ಲಾದೇಶದಲ್ಲಿ, 3917 ಚೀನಾ ಆದರೆ 587 ಕಿಲೋಮೀಟರ್. ಭೂತಾನ್ ಆದರೆ 587 ಕಿಲೋಮೀಟರ್. ಭೂತಾನ್ ಆದರೆ 1458 ಕಿಲೋಮೀಟರ್. ಯಾವ ದೇಶ ಒಳಗೊಂಡಿದೆ ಅಂದ್ರೆ ಅದು ಮಯನ್ಮಾರ್ ದೇಶ ಒಳಗೊಂಡಿದೆ, ಅಥವಾ ಬರ್ಮಾ ಅಂತ ಕರಿತೀವಿ ನಾವು. ಬರ್ಮಾ ದೇಶ ಅಂತ ಕರಿತೀವಿ. 1458 ಕಿಲೋಮೀಟರ್ ಮಯನ್ಮಾರ್ ಒಳಗೊಂಡಿದೆ. ಇನ್ನು ಪ್ರಶ್ನೆ ಸಂಖ್ಯೆ 48. ಭಾರತದ ಒಟ್ಟು ಭೂಸ್ವರೂಪವನ್ನು ಎಷ್ಟು ಪ್ರಧಾನ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು? 3, 4, 5, 6. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 4 ವಿಭಾಗಗಳಾಗಿ ವಿಂಗಡಣೆ ಮಾಡುತ್ತೀವಿ. ಆ 4 ಯಾವ್ಯಾವಪ್ಪ? ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ನೋಡಿ, ಭಾರತದ ಒಟ್ಟು ಭೂಸ್ವರೂಪವನ್ನು ಎಷ್ಟು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ? 4. ಫಸ್ಟ್ ಉತ್ತರ ತಗೋಣ, ಆಮೇಲೆ ಪರ್ಯಾಯ ತಗೋಣ, ಆಮೇಲೆ ಕರಾವಳಿ ತಗೋಣ. ಉತ್ತರದ ಪರ್ವತಗಳು, ಉತ್ತರದ ಪ್ರಸ್ಥಭೂಮಿಗಳು, ಉತ್ತರದ ಮಹಾಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ. ಮೊದಲನೇದಾಗಿ ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನಗಳು, ಆಮೇಲೆ ಪರ್ಯಾಯ ಪ್ರಸ್ಥಭೂಮಿ, ಆಮೇಲೆ ಕರಾವಳಿ ಮೈದಾನ. ಇವು 4 ವಿಷಯಗಳು ಗೊತ್ತಿರಬೇಕಾಗುತ್ತೆ. ಉತ್ತರದ ಪರ್ವತ, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ 4 ಪ್ರಾಕೃತಿಕ ವಿಭಾಗಗಳು ಒಳಗೊಂಡಿದೆ. ಮತ್ತು ದ್ವೀಪಗಳು ಅಂತೇಳಿ ಕರೀಬೇಕು. ಸೊ ಇಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಸ್ತಾರವಾದ ದೊಡ್ಡ ವಿಭಾಗ ಯಾವುದು? 4 ವಿಭಾಗಗಳಿಲ್ಲ, ಅದರಲ್ಲಿ ಅತ್ಯಂತ ದೊಡ್ಡ ವಿಭಾಗ ಯಾವುದು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಯಾವುದು? ಪರ್ಯಾಯ ಪ್ರಸ್ಥಭೂಮಿ. ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ, ದ್ವೀಪಗಳಿದೆಯಲ್ಲ, ಅದರಲ್ಲಿ ದೊಡ್ಡ ಪ್ರದೇಶ ವಿಭಾಗ ಯಾವ್ದಪ್ಪ ಅಂದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಹೊಂದಿದ್ದು ಭಾರತದ ಅತಿದೊಡ್ಡ ಪ್ರಾಕೃತಿಕ ವಿಭಾಗವಾಗಿದೆ. 16 ಲಕ್ಷ ಚದರ ಕಿಲೋಮೀಟರ್ ಒಳಗೊಂಡಿದ್ದು ಭಾರತದ ಅತಿದೊಡ್ಡ ಪ್ರಾಕೃತಿಕ ವಿಭಾಗವಾಗಿದೆ. ಇದು ಗೊತ್ತಿರುವಂತಹ ವಿಷಯ. ಇನ್ನು ಪ್ರಶ್ನೆ ಸಂಖ್ಯೆ 50. ಭಾರತ ಯಾವ ಪ್ರಾಕೃತಿಕ ವಿಭಾಗವು ಅತ್ಯಂತ ಪ್ರಾಚೀನವಾದ ಗೊಂಡ್ವಾನ ಭೂರಾಶಿಯ ಭಾಗವಾಗಿದೆ?
ಭಾರತದ ಯಾವ ಪ್ರಾಕೃತಿಕ ವಿಭಾಗವು ಅತ್ಯಂತ ಪ್ರಾಚೀನವಾದ ಗೊಂಡ್ವಾನ ಭೂರಾಶಿಯ ವಿಭಾಗವಾಗಿದೆ? ಉತ್ತರದ ಪರ್ವತ, ಉತ್ತರದ ಮಹಾಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ದ್ವೀಪ ಸಮೂಹ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ನೋಡಿಲಿ, ಭೂವಿಜ್ಞಾನಿಗಳ ಪ್ರಕಾರ ಪರ್ಯಾಯ ಪ್ರಸ್ಥಭೂಮಿಯು ಅತ್ಯಂತ ಪುರಾತನವಾಗಿದೆ. ಗೊಂಡ್ವಾನ ಭೂರಾಶಿ ಒಂದು ಭಾಗ ಆಗಿದೆ. ಗೊಂಡ್ವಾನ ಭೂರಾಶಿಯ ಒಂದು ಭಾಗವಾಗಿದೆ. ಇದು ಗೊತ್ತಿರಬೇಕಾದಂತಹ ವಿಷಯ. ಇನ್ನು ಮುಂದುವರೆದ 50 ಪ್ರಶ್ನೆಗಳನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನಾನು ಈ ಒಂದು ಪಾಠದಿಂದ ಶ್ರಮ ವಹಿಸಿ ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಈ ಒಂದು ಪಾಠದಲ್ಲಿ ಸರಿಸುಮಾರು ಎಷ್ಟು ಗರಿಷ್ಠ ಪ್ರಮಾಣದಲ್ಲಿ ಎಷ್ಟು ಪ್ರಶ್ನೆಗಳು ರಚನೆ ಆಗಬೇಕು, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಒಂದು ಬಿಡದ ಹಾಗೆ ಎಲ್ಲಿಯೂ ಪ್ರಶ್ನೆ ತೆಗಿತೇನೋ ಗೊತ್ತಿಲ್ಲ. ಸೊ ಆ ರೀತಿ ಇದ್ದ ದೃಷ್ಟಿಯಿಂದ ಇಲ್ಲಿ ಸರಳತೆಯೂ ಇದೆ, ಕಠಿಣತೆಯೂ ಇದೆ. ಸರಳತೆಯಿಂದ ಕಠಿಣತೆಯ ಕಡೆಗೆ ನಾನು ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ಸಾಲನ್ನು ಆಧರಿಸಿ ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಈ ಪಾಠ ಹೇಳ್ಕತ್ತಂತಹ ವಿಷಯ ಚೆನ್ನಾಗಿ ಅರ್ಥ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ 51. ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಯಾವ ಗ್ರಂಥಿಯಿಂದ ಪ್ರಾರಂಭವಾಗುತ್ತದೆ? ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಯಾವ ಗ್ರಂಥಿಯಿಂದ ಪ್ರಾರಂಭವಾಗುತ್ತೆ? ಕಾರಕೋರಂ ಗ್ರಂಥಿ, ಪಾಮೀರ್ ಗ್ರಂಥಿ, ಕೈಲಾಸ ಗ್ರಂಥಿ, ಹಿಂದೂಕುಷ್ ಗ್ರಂಥಿ. ಹಿಮಾಲಯ ಪರ್ವತ ಶ್ರೇಣಿಯು ಪಶ್ಚಿಮದಲ್ಲಿ ಯಾವ ಗ್ರಂಥಿಯಿಂದ ಪ್ರಾರಂಭ ಆಗುತ್ತಪ್ಪ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಪಾಮೀರ್ ಗ್ರಂಥಿ. ಯಾವುದು? ಪಾಮೀರ್ ಗ್ರಂಥಿ. ನೋಡಿಲಿ, ಏನಂತ ಕೇಳಿದೇನಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ, ಅದು ಪಶ್ಚಿಮ ಭಾಗದಲ್ಲಿ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗುತ್ತೆ. ಯಾವ್ದಾರಪ್ಪ ಅಂದ್ರೆ ಪೂರ್ವದ ಅರುಣಾಚಲ ಪ್ರದೇಶದವರಿಗೆ ಹಬ್ಬಿದೆ. ಅಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆಪ್ಪ ಅಂದರೆ ಪೂರ್ವದ ಅರುಣಾಚಲ ಪ್ರದೇಶದವರು. ಹಿಮಾಲಯ ಪರ್ವತ ಶ್ರೇಣಿಯ ಪಶ್ಚಿಮದಲ್ಲಿ ಪಾಮೀರ್ ಗ್ರಂಥಿಯಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ಹಿಮಾಲಯ ಪರ್ವತ ಶ್ರೇಣಿ ಹಬ್ಬಿದೆ. ಇನ್ನು ಪ್ರಶ್ನೆ ಸಂಖ್ಯೆ 52. ಹಿಮಾಲಯ ಪರ್ವತ ಶ್ರೇಣಿಯು ಒಟ್ಟು ಎಷ್ಟು ಉದ್ದ ಕಿಲೋಮೀಟರ್ ಆಗಿದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. 15,200, 2,500, 3,500, 2,000. ಇದು ಸರಿಯಾದ ಉತ್ತರ 2,500 ಕಿಲೋಮೀಟರ್. ನೋಡಿದೆ, ಹಿಮಾಲಯ ಪರ್ವತ ಶ್ರೇಣಿಯು ಪೂರ್ವ ಪಶ್ಚಿಮ ಅಭಿಮುಖವಾಗಿ 2,500 ಕಿಲೋಮೀಟರ್ ಉದ್ದವನ್ನು ಹರಡಿಕೊಂಡಿದೆ. ಇನ್ನು ಪ್ರಶ್ನೆ ಸಂಖ್ಯೆ 53. ಹಿಮಾಲಯ ಪಾದ ಬೆಟ್ಟಗಳೆಂದು ಯಾವ ಶ್ರೇಣಿಯನ್ನು ಕರೆಯುತ್ತಾರೆ? ಹಿಮಾಲಯದ ಪಾದ ಬೆಟ್ಟಗಳೆಂದು ಯಾವ ಶ್ರೇಣಿಯನ್ನು ಕರೆಯುತ್ತಾರೆ ಅಂತಿದೆ. ಮಹಾ ಹಿಮಾಲಯ, ಹಿಮಾಚಲ ಶ್ರೇಣಿ, ಶಿವಾಲಿಕ್ ಶ್ರೇಣಿ, ಕಾರಕೋರಂ ಶ್ರೇಣಿ. ಹಿಮಾಲಯದ ಪಾದ ಬೆಟ್ಟಗಳೆಂದು ಯಾವ ಶ್ರೇಣಿಯನ್ನು ಕರೆಯುತ್ತಾರೆ? ಇಲ್ಲಿ ಸರಿಯಾದ ಉತ್ತರ ಶಿವಾಲಿಕ್ ಶ್ರೇಣಿ. ಯಾವ ಶ್ರೇಣಿ? ಶಿವಾಲಿಕ್ ಶ್ರೇಣಿ. ಈ ಹಿಮಾಲಯದ ಪಾದ ಬೆಟ್ಟಗಳು ಅಂತೇಳಿ ಕರಿತೀವಲ್ಲ, ಶಿವಾಲಿಕ್ ಶ್ರೇಣಿಯನ್ನು ಏನೇನು ಕರಿತೀರಪ್ಪ ಅಂದರೆ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರೀತಾರೆ. ನಮ್ಗೆ ಗೊತ್ತಿರಬೇಕಂತ ವಿಷಯ, ಇಲ್ಲಿ ಶಿವಾಲಿಕ್ ಶ್ರೇಣಿಯು ಹಿಮಾಲಯದ ಅತ್ಯಂತ ದಕ್ಷಿಣ ಭಾಗದಲ್ಲಿದೆ. ಕಡಿಮೆ ಎತ್ತರ ಹೊಂದಿರುವ ಕಾರಣ ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎನ್ನಲಾಗುತ್ತದೆ. ನೋಡಿ, ಹಿಮಾಲಯದ ಪರ್ವತದಲ್ಲಿ ಅತ್ಯಂತ ದಕ್ಷಿಣ ಭಾಗದಲ್ಲಿರುವ ಶ್ರೇಣಿ ಯಾವುದಪ್ಪ ಅಂತಂದ್ರೆ ಶಿವಾಲಿಕ್ ಶ್ರೇಣಿ. ಕಡಿಮೆ ಎತ್ತರ ಹೊಂದಿರುವುದರಿಂದ ಅಥವಾ ಅತ್ಯಂತ ದಕ್ಷಿಣದಲ್ಲಿರುವುದರಿಂದ ಇದನ್ನು ಪಾದ ಬೆಟ್ಟಗಳೆಂದು ಕರೆಯುತ್ತಾರೆ. ಇನ್ನು ಹಿಮಾಲಯದ ಪರ್ವತದಲ್ಲಿ ಶ್ರೇಣಿಗಳಲ್ಲಿ ಅತ್ಯಂತ ಇತ್ತೀಚೆಗೆ ನಿರ್ಮಿತವಾದ ಸರಣಿ ಯಾವುದು? ಮಹಾ ಹಿಮಾಲಯ, ಶಿವಾಲಿಕ್ ಶ್ರೇಣಿ, ಮಧ್ಯ ಹಿಮಾಲಯ, ಟ್ರಾನ್ಸ್ ಹಿಮಾಲಯ. ಇತ್ತೀಚೆಗೆ ನಿರ್ಮಾಣವಾದಂತಂದರೆ ಅದು ಶಿವಾಲಿಕ್ ಶ್ರೇಣಿ. ನೋಡಿ, ಶಿವಾಲಿಕ್ ಶ್ರೇಣಿ ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಇತ್ತೀಚೆಗೆ ನಿರ್ಮಾಣವಾದದ್ದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 55. ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುವ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನು ಏನೆಂದು ಕರೆಯುತ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಬಂಗಾರ್, ಕಣಿವೆಗಳು, ಡೋನ್ಗಳು, ಖದರ್. ಸರಿಯಾದ ಉತ್ತರ ಡೋನ್ಗಳು ಎಂದು ಕರೆಯುತ್ತಾರೆ. ನೋಡಿ, ಶಿವಾಲಿಕ್ ಶ್ರೇಣಿಯ ಕಿರಿದಾದ ಸಮತಟ್ಟಾದ ಮೈದಾನಗಳನ್ನು ಡೋನ್ಗಳೆಂದು ಕರೆಯುತ್ತಾರೆ. ಈ ಡೋನ್ಗಳು ಉದಾಹರಣೆ ಏನಪ್ಪ ಅಂತಂದ್ರೆ ಅದು ಡೆಹ್ರಾಡೂನ್. ಉತ್ತರಾಖಂಡ ರಾಜ್ಯದಲ್ಲಿ ಯಾವುದಪ್ಪ ಅಂದ್ರೆ ಅದು ಡೆಹ್ರಾಡೂನ್. ಇನ್ನು ಪ್ರಶ್ನೆ ಸಂಖ್ಯೆ 56. ಕೆಳಗಿನವುಗಳಲ್ಲಿ ಯಾವುದು ಶಿವಾಲಿಕ್ ಶ್ರೇಣಿಯ ಡೂನ್ ಮೈದಾನಕ್ಕೆ ಉದಾಹರಣೆ ಅಲ್ಲ? ಡೆಹ್ರಾಡೂನ್, ಉಧಂಪುರ್, ಕೋಟ್ಲಾ ಮತ್ತು ಪಾಟ್ಲಿ, ಶಿಮ್ಲಾ ಅಂತ ಕೇಳಿದೆ. ಈ ಡೂನ್ ಮೈದಾನಗಳಿಗೆ ಯಾವುದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾನೆ. ನೋಡಿ, ಇಲ್ಲಿ ಡೆಹ್ರಾಡೂನ್ ಬರುತ್ತೆ,
ಉದಾಪುರ್ ಕೋಟ್ಲಾನು ಬರುತ್ತೆ, ಕೋಟ್ಲಾ ಮತ್ತು ಪಾಟ್ಲಿ, ಕೋಟಾ ಮತ್ತು ಪಾಟ್ಲಿನೂ ಬರುತ್ತೆ, ಶಿಮ್ಲಾ ಬರಲ್ಲ. ಯಾಕೆ ಶಿಮ್ಲಾ ಬರಲ್ಲ ನಿಮ್ಗೆ ಗೊತ್ತಿರಬೇಕು. ಶಿಮ್ಲಾ ಒಂದು ಗಿರಿಧಾಮವಾಗಿದ್ದು ಅದು ಮಧ್ಯ ಹಿಮಾಲಯದಲ್ಲಿದೆ. ಶಿಮ್ಲಾ ಒಂದು ಗಿರಿಧಾಮ ಆಗಿಲ್ಲ, ಅದು ಮಧ್ಯ ಹಿಮಾಲಯದಲ್ಲಿದೆ. ಡೆಹ್ರಾಡೂನ್, ಕೋಟಾ, ಪಾಟ್ಲಿ, ಉಧಂಪುರ್ ಮುಂತಾದವುಗಳು ಝೋನ್ಗಳಾಗಿವೆ. ಶಿಮ್ಲಾ ಒಂದು ಗಿರಿಧಾಮ, ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 57. ಶಿವಾಲಿಕ್ ಶ್ರೇಣಿ ಬೆಟ್ಟಗಳು ಸಮುದ್ರ ಮಟ್ಟದಿಂದ ಸರಾಸರಿ ಎಷ್ಟು ಎತ್ತರದಲ್ಲಿವೆ? ಸರಾಸರಿ ಎಷ್ಟು ಎತ್ತರದಲ್ಲಿದೆ ಅಂತ 600ರಿಂದ 1500 ಮೀಟರ್, 1500ರಿಂದ 3000 ಮೀಟರ್, 3600ರಿಂದ 4500 ಮೀಟರ್, 6000 ಮೀಟರ್ಗಿಂತ ಹೆಚ್ಚು. ಇದು ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 600ರಿಂದ 1500 ಮೀಟರ್ ಎತ್ತರದಲ್ಲಿದೆ. ನೋಡಿ, ಶಿವಾಲಿಕ್ ಶ್ರೇಣಿಯ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 600ರಿಂದ 1500 ಮೀಟರ್ವರೆಗೆ ಎತ್ತರ ಇದೆ ಹೇಳಿದರು. ಇನ್ನು ಮುಂದಿನ ಪ್ರಶ್ನೆ 58. ಮಧ್ಯ ಹಿಮಾಲಯಕ್ಕಿರುವ ಮತ್ತೊಂದು ಹೆಸರೇನಪ್ಪ? ಹಿಮಾದ್ರಿ, ಹಿಮಾಚಲ, ಶಿವಾಲಿಕ್, ಹೊರಸೀಮಾ ವಲಯ. ಇಲ್ಲಿ ಮಧ್ಯ ಹಿಮಾಲಯ, ಮಹಾ ಹಿಮಾಲಯ ಅಂತ ಬರುತ್ತಲ್ಲ, ಈ ಮಧ್ಯ ಹಿಮಾಲಯಕ್ಕಿರುವ ಮತ್ತೊಂದು ಹೆಸರೇನಂತ ಕೇಳಿದ್ದಾನೆ. ಸರಿಯಾದ ಉತ್ತರ ಏನಪ್ಪಾ ಅಂದರೆ ಹಿಮಾಚಲ. ಮಧ್ಯ ಹಿಮಾಲಯಕ್ಕಿರುವ ಇನ್ನೊಂದು ಹೆಸರೇ ಹಿಮಾಚಲ. ನೋಡಿ, ಮಧ್ಯ ಹಿಮಾಲಯವನ್ನು ಶ್ರೇಣಿಯನ್ನು ಹಿಮಾಚಲ ಎಂದು ಕರೆಯುತ್ತಾರೆ. ಮಧ್ಯ ಹಿಮಾಲಯ ಶ್ರೇಣಿ ಏನೆಂದು ಕರೆಯುತ್ತಾರೆ? ಹಿಮಾಚಲ ಎಂದು ಕರೆಯುತ್ತಾರೆ. ಇನ್ನು ಹಿಮಾಚಲ ಶ್ರೇಣಿಯು ಮಧ್ಯ ಹಿಮಾಲಯದ ಸರಾಸರಿ ಎತ್ತರ ಎಷ್ಟು? ಮಧ್ಯ ಹಿಮಾಲಯದ ಸರಾಸರಿ ಅಥವಾ ಹಿಮಾಚಲ ಶ್ರೇಣಿಯ ಸರಾಸರಿ ಎತ್ತರ ಎಷ್ಟಪ್ಪ? 600ರಿಂದ 1500 ಮೀಟರ್, 3000, 4500 ಮೀಟರ್, 6000 ಮೀಟರ್ಗಿಂತ ಹೆಚ್ಚು, 1000ರಿಂದ 2000. ನೋಡಿ, ಸರಾಸರಿ ಉತ್ತರ ಏನಪ್ಪ ಅಂತಂದ್ರೆ 3600ರಿಂದ 4500 ಮೀಟರ್. ನೋಡಿ, ಮಧ್ಯ ಹಿಮಾಲಯ ಶ್ರೇಣಿ ಅಥವಾ ಹಿಮಾಚಲ ಶ್ರೇಣಿಯು 3600ರಿಂದ 4500 ಮೀಟರ್ ಒಳಗೊಂಡಿದೆ. ಹಿಮಾಚಲ ಶ್ರೇಣಿ, ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಸುಮಾರು 3600ರಿಂದ 4500 ಮೀಟರ್ಗಳ ಗರಿಷ್ಠ ಸರಾಸರಿಯನ್ನು ಹೊಂದಿದೆ. ಹಿಮಾಚಲ ಶ್ರೇಣಿ ಇದೆಲ್ಲ ಮೇಲ್ಗಡೆ ಮಹಾ ಹಿಮಾಲಯ ಇರುತ್ತೆ, ಕೆಳಗಡೆ ಶಿವಾಲಿಕ್ ಶ್ರೇಣಿಗಳು ಇರುತ್ತೆ, ಅದರ ಮಧ್ಯದಲ್ಲಿ ಮಧ್ಯ ಹಿಮಾಲಯ ಕಂಡು ಬರುತ್ತೆ. ಇದು 3600ರಿಂದ 4500ವರೆಗೆ ಆಗಿದೆ. ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಬಂದಿತ್ತು, ಶಿವಾಲಿಕ್ ಶ್ರೇಣಿ ಎಷ್ಟು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಪ್ಪ ಅಂತಂದ್ರೆ 600ರಿಂದ 15 ಆದರೆ ಅದೇ ಮಧ್ಯ ಹಿಮಾಲಯ ಎಷ್ಟಪ್ಪ ಅಂತಂದ್ರೆ 3600ರಿಂದ 4500 ಗೊತ್ತಿರಬೇಕು. ಸೊ ಹಾಗಾಗಿ ನಾನು ರಿಪೀಟ್ ಮಾಡಿದೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 60. ಹಿಮಾಚಲ ಶ್ರೇಣಿಯ ಸರಾಸರಿ ಅಗಲ ಎಷ್ಟು ಕಿಲೋಮೀಟರ್ ಅದ? ಅಲ್ಲಿ ಹಿಮಾಚಲ ಶ್ರೇಣಿಯ ಸರಾಸರಿ ಅಗಲ ಎಷ್ಟು ಕಿಲೋಮೀಟರ್ ಆಗಿದೆ? 10ರಿಂದ 20 ಕಿಲೋಮೀಟರ್, 60ರಿಂದ 80 ಕಿಲೋಮೀಟರ್, 100ರಿಂದ 150 ಕಿಲೋಮೀಟರ್, 200 ಕಿಲೋಮೀಟರ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 60ರಿಂದ 80 ಕಿಲೋಮೀಟರ್ ಹಿಮಾಚಲ ಶ್ರೇಣಿಯ ಸರಾಸರಿ ಆಗಲ್ಲ, ಅಥವಾ ಮಧ್ಯ ಹಿಮಾಲಯದ ಸರಾಸರಿ ಆಗಲ್ಲ 60ರಿಂದ 80 ಕಿಲೋಮೀಟರ್ ಆಗಿದೆ. ನೋಡಿ, ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಶ್ರೇಣಿ ಆಗಲ್ಲ 60ರಿಂದ 80 ಕಿಲೋಮೀಟರ್. ಇನ್ನು ಪ್ರಶ್ನೆ ಸಂಖ್ಯೆ 61. ಕೆಳಗಿನ ಯಾವ ಪರ್ವತ ಶ್ರೇಣಿಯು ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಭಾಗಕ್ಕೆ ಸೇರಿದ್ದಲ್ಲ? ಪೀರ್ ಪಂಜಾಲ್, ಮಹಾಭಾರತ ಶ್ರೇಣಿ, ಕಾರಕೋರಂ ಶ್ರೇಣಿ, ನಾಗತಿಪ್ಪ ಮತ್ತು ಮಸ್ಸೂರಿ ಅಂತಿದೆ. ಪ್ರಶ್ನೆ, ಯಾವ ಪರ್ವತ ಶ್ರೇಣಿಯು ಮಧ್ಯ ಹಿಮಾಲಯಕ್ಕೆ ಅಥವಾ ಹಿಮಾಚಲಕ್ಕೆ ಭಾಗಕ್ಕೆ ಸೇರಿದ್ದಲ್ಲ ಅಂತ ಕೇಳಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ಕಾರಕೋರಂ ಶ್ರೇಣಿ ಸೇರಿಲ್ಲ. ಪೀರ್ ಪಂಜಾಲ್ ಮಧ್ಯ ಹಿಮಾಲಯದಲ್ಲಿದೆ, ಮಹಾಭಾರತ ಶ್ರೇಣಿ ಮಧ್ಯ ಹಿಮಾಲಯದಲ್ಲಿದೆ, ನಾಗತಿಪ್ಪ ಮಸೂರಿ ಮಧ್ಯ ಹಿಮಾಲಯದಲ್ಲಿದೆ. ಕಾರಕೋರಂ ಅನ್ನೋದು ಟ್ರಾನ್ಸ್ ಹಿಮಾಲಯದಲ್ಲಿದೆ. ನೋಡಿ, ಕಾರಕೋರಂ ಹೊರ ಅಥವಾ ಟ್ರಾನ್ಸ್ ಹಿಮಾಲಯಕ್ಕೆ ಸೇರಿದೆ. ಪೀರ್ ಪಂಜಾಲ್, ಮಹಾಭಾರತ, ನಾಗತಿಬ್ಬ, ಮಸೂರಿ ಇವು ಮಧ್ಯ ಹಿಮಾಲಯದಲ್ಲಿ ಸೇರಿದೆ. ಪೀರ್ ಪಂಜಾಲ್ ಆಗಿರ್ಬೋದು, ಮಹಾಭಾರತ ಶ್ರೇಣಿ ಆಗಿರ್ಬೋದು, ನಾಗತಿಪ್ಪ ಆಗಿರ್ಬೋದು, ಇವು ಮಧ್ಯ ಹಿಮಾಲಯಕ್ಕೆ ಸೇರಿದರೆ ಇಲ್ಲಿ ಸರಿಯಾದ ಉತ್ತರ ಕಾರಕೋರಂ ಶ್ರೇಣಿ ಏನಿದೆ ಅಲ್ಲ, ಅದು ಮಧ್ಯ ಹಿಮಾಲಯ ಭಾಗಕ್ಕೆ ಸೇರಿಲ್ಲ, ಅದು ಟ್ರಾನ್ಸ್ ಹಿಮಾಲಯ ಹೊರ ಹಿಮಾಲಯಕ್ಕೆ ಸೇರಿದೆ ಕಾರಕೋರಂ ಶ್ರೇಣಿ. ಪ್ರಶ್ನೆ ಸಂಖ್ಯೆ 62. ಪ್ರಸಿದ್ಧ ಕಾಂಗ್ರಾ ಮತ್ತು ಕುಲು ಕಣಿವೆಗಳು ಹಿಮಾಲಯದ ಯಾವ ಭಾಗದಲ್ಲಿ ಕಂಡುಬರುತ್ತವೆ? ಶಿವಾಲಿಕ್ ಶ್ರೇಣಿಯಲ್ಲಿ ಕಂಡುಬರುತ್ತೆ, ಮಹಾ ಹಿಮಾಲಯ, ಹಿಮಾಚಲ ಶ್ರೇಣಿ, ಮಧ್ಯ ಹಿಮಾಲಯ, ಹೊರ ಹಿಮಾಲಯ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಹಿಮಾಚಲ ಶ್ರೇಣಿ ಅಥವಾ ಮಧ್ಯ ಹಿಮಾಲಯದಲ್ಲಿ ಕಂಡುಬರ್ತಂದ್ರೆ ಕಾಂಗ್ರಾ ಮತ್ತು ಕುಲು ಕಣಿವೆಗಳು ಕಂಡುಬರ್ತವೆ. ವೆರಿ ಇಂಪಾರ್ಟೆಂಟ್. ಹಿಮಾಲಯದ ಯಾವ ಭಾಗದಲ್ಲಿ ಕಾಂಗ್ರಾ ಮತ್ತು ಕುಲು ಕಣಿವೆಗಳು ಕಂಡುಬರ್ತದೆ? ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಶ್ರೇಣಿಯಲ್ಲಿ ಕಂಡುಬರುತ್ತೆ. ನೋಡಿ, ಕಾಂಗ್ರಾ ಮತ್ತು ಕುಲು ಕಣಿವೆಗಳು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಶ್ರೇಣಿಯ ಸಸ್ಯದಲ್ಲೇ ಕಂಡುಬರುವಂತಹ
ಕಣಿವೆಗಳಾಗಿವೆ. ಇನ್ನು ಪ್ರಶ್ನೆ ಸಂಖ್ಯೆ 63. ಮಸೂರಿ, ನೈನಿತಾಲ್, ರಾಣಿಖೇತ್ ಮತ್ತು ಡಾರ್ಜಿಲಿಂಗ್ ಗಿರಿಧಾಮಗಳು ಯಾವ ಶ್ರೇಣಿಯಲ್ಲಿವೆ? ಯಾವ ಶ್ರೇಣಿಯಲ್ಲಿವೆ ಅಂತ ಕೇಳಿದ್ದಾನೆ. ಶಿವಾಲಿಕ್, ಹಿಮಾಚಲ ಶ್ರೇಣಿ, ಮಹಾ ಹಿಮಾಲಯ, ಕಾರಕೋರಂ. ಇಲ್ಲಿ ಸರಿಯಾದ ಉತ್ತರ ಮಸೂರಿ, ನೈನಿತಾಲ್, ರಾಣಿಖೇತ್, ಡಾರ್ಜಿಲಿಂಗ್ ಗಿರಿಧಾಮಗಳು ಯಾವ ಶ್ರೇಣಿಯಲ್ಲಿವೆ? ಹೊರ ಹಿಮಾಲಯನ, ಮಧ್ಯ ಹಿಮಾಲಯ ಅಥವಾ ಹಿಮ ಶ್ರೇಣಿನ, ಅಥವಾ ಮಹಾ ಹಿಮಾಲಯನ, ಅಥವಾ ಶಿವಾಲಿಕ್ ಬೆಟ್ಟಗಳ ಅಂತ ಕೇಳಿದ್ದಾನೆ. ಮಹಾ ಹಿಮಾಲಯ ಎತ್ತರವಾದಲ್ಲಿ, ಮಧ್ಯವಾದಲ್ಲಿ ಹಿಮಾಚಲ ಶ್ರೇಣಿ, ಕಾರಕೋರಂ ಇದು ಹೊರ ಹಿಮಾಲಯದಲ್ಲಿರುತ್ತೆ, ಶಿವಾಲಿಕ್. ಇದು ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಹಿಮಾಚಲ ಶ್ರೇಣಿ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಸೂರಿ, ನೈನಿತಾಲ್, ರಾಣಿಖೇತ್, ಡಾರ್ಜಿಲಿಂಗ್ ಗಿರಿಧಾಮಗಳು ಎಲ್ಲಿ ಮಧ್ಯ ಹಿಮಾಲಯದಲ್ಲಿ ಅಥವಾ ಹಿಮಾಚಲ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 64. ಮಹಾ ಹಿಮಾಲಯಕ್ಕೆ ಇರುವ ಮತ್ತೊಂದು ಹೆಸರೇನು? ಶಿವಾಲಿಕ್, ಹಿಮಾಚಲ, ಹಿಮಾದ್ರಿ, ದ್ರೋಣ್. ನೋಡಿ, ಮಧ್ಯ ಹಿಮಾಲಯಕ್ಕೆ ಇರುವ ಮತ್ತೊಂದು ಹೆಸರು ಹಿಮಾಚಲ ಶ್ರೇಣಿ. ಆದರೆ ಮಹಾ ಹಿಮಾಲಯಕ್ಕೆ ಇರುವ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಅದು ಹಿಮಾದ್ರಿ. ಏನು? ಹಿಮಾದ್ರಿ. ಗೊತ್ತಿರಬೇಕು. ಮಹಾ ಹಿಮಾಲಯವು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುವುದರಿಂದ ಇದನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಎಂದು ಕರೆಯುತ್ತಾರೆ? ಹಿಮಾದ್ರಿ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 65. ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡ ಸರಣಿ ಯಾವುದು? ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಹಾಗೂ ಮೊದಲು ನಿರ್ಮಿತಗೊಂಡ ಸರಣಿ ಯಾವುದು ಅಂತ ಕೇಳಿದ್ದಾನೆ. ಶಿವಾಲಿಕ್ ಶ್ರೇಣಿ, ಹಿಮಾಚಲ ಶ್ರೇಣಿ, ಮಹಾ ಹಿಮಾಲಯ, ಹೊರ ಹಿಮಾಲಯ. ಸರಿಯಾದ ಉತ್ತರ ನಮ್ಗೆ ಗೊತ್ತಿರಬೇಕು. ಅದು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಮೊದಲು ನಿರ್ಮಿತಗೊಂಡ ಸರಣಿಯಾಗಿದೆ. ನೋಡಿ, ಮಹಾ ಹಿಮಾಲಯವು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಮೊದಲು ನಿರ್ಮಿತಗೊಂಡಿರುವ ಸರಣಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 66ಕ್ಕೆ ಬರೋದಾದರೆ, ಮಹಾ ಹಿಮಾಲಯವು ಅಥವಾ ಹಿಮಾದ್ರಿ ಶ್ರೇಣಿಯು ಸರಾಸರಿ ಎಷ್ಟು ಎತ್ತರವನ್ನು ಒಳಗೊಂಡಿದೆ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, 3600ರಿಂದ 4500 ಮಧ್ಯ ಹಿಮಾಲಯ ಒಳಗೊಂಡಿದೆ. ಸೊ ನಮ್ಗೆ ಇಲ್ಲೇ ಗೊತ್ತಾಗಬೇಕು, 600ರಿಂದ 1500 ಅಲ್ಲ, 2000ರಿಂದ 3000 ಅಲ್ಲ. ಸರಿಯಾದ ಉತ್ತರ 6000ರಿಂದ 8000 ಮೀಟರ್ಗಿಂತಲೂ ಹೆಚ್ಚು ಒಳಗೊಂಡಿದೆ. ಈಗಾಗಲೇ ಹೇಳಿದ್ವಿ ನಾವು, 6000 ಮೀಟರ್ಗಿಂತ 8000 ಮೀಟರ್ಗಿಂತ ಹೆಚ್ಚು. ಮಹಾ ಹಿಮಾಲಯದ ಶಿಖರಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 6000ರಿಂದ 8000 ಮೀಟರ್ಗಿಂತಲೂ ಹೆಚ್ಚಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 67. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಯಾವ ದೇಶಗಳ ಮಧ್ಯದಲ್ಲಿದೆ? ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್. ಈ ಪಾಠದಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ತೆಗೆಯಲಾಗಿದೆ. ದಯವಿಟ್ಟು ಚೆನ್ನಾಗಿ ಗಮನಿಸಿ. ಇಲ್ಲಿ ಪ್ರಪಂಚದ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಯಾವ ದೇಶಗಳ ಮಧ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಭಾರತ ಮತ್ತು ಚೀನಾ, ನೇಪಾಳ ಮತ್ತು ಟಿಬೆಟ್, ಭಾರತ ಮತ್ತು ನೇಪಾಳ, ಭೂತಾನ ಮತ್ತು ಚೀನಾ. ಇಲ್ಲಿ ಸರಿಯಾದಂಥ ಉತ್ತರ ನೇಪಾಳ ಮತ್ತೆ ಟಿಬೆಟ್. ಯಾವುದು? ನೇಪಾಳ ಮತ್ತೆ ಟಿಬೆಟ್ ನಡುವೆ ಏನಿದೆಯಪ್ಪ ಅಂತಂದರೆ ಮೌಂಟ್ ಎವರೆಸ್ಟ್ ಶಿಖರ ಇದೆ. ನೋಡಿ, ಮೌಂಟ್ ಎವರೆಸ್ಟ್ ಎಷ್ಟು ಮೀಟರ್ ಎತ್ತರದಲ್ಲಿ ಇದೆಯಪ್ಪ ಅಂತಂದರೆ 8848 ಸಮುದ್ರ ಮಟ್ಟದಿಂದ ಎತ್ತರ. ಇದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯದಲ್ಲಿ ಇದೆ. ಇದರ ಎತ್ತರ ಎಷ್ಟಪ್ಪ ಅಂತಂದರೆ 8848 ಮೀಟರ್ ಎತ್ತರದಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರು ಅಂತ ಕೇಳಿದರು. ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ಯಾರಿಷ್ಟಿದೆ ಅಂತ ಹೇಳಿ. ಜಾರ್ಜ್ ಎವರೆಸ್ಟ್, ರಾಧಾನಾಥ್ ಸಿಕ್ಟರ್, ಆಲ್ಫ್ರೆಡ್ ವೆಗೆನರ್, ಮೆಕೆಂಡರ್. ಇಲ್ಲಿ ಸರಿಯಾದ ಉತ್ತರ ರಾಧಾನಾಥ್ ಸಿಕ್ಟರ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಧಾನಾಥ್ ಸಿಕ್ಟರ್. ನೋಡಿ, ರಾಧಾನಾಥ್ ಸಿಕ್ಟರ್ ಮೌಂಟ್ ಎವರೆಸ್ಟ್ ಎತ್ತರವನ್ನು ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ರಾಧಾನಾಥ್ ಸಿಕ್ಟರ್. ಇವರು ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯ ಉದ್ಯೋಗಿ ಆಗಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 69. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಗಂಗಾ ನದಿಯ ಉಗಮ ಸ್ಥಾನವಾದ ಗಂಗೋತ್ರಿ ಹಿಮನದಿ ಯಾವ ಶ್ರೇಣಿಯಲ್ಲಿದೆ? ಗಂಗಾ ನದಿಯ ಉಗಮ ಗಂಗೋತ್ರಿ ಒಂದು ಹಿಮನದಿ. ಇದು ಯಾವ ಶ್ರೇಣಿಯಲ್ಲಿದೆ ಅಂತ ಹೇಳಿ.
ಶಿವಾಲಿಕ್ ಶ್ರೇಣಿ, ಹಿಮಾಚಲ ಶ್ರೇಣಿ ಅಂದ್ರೆ ಮಧ್ಯ ಹಿಮಾಲಯ, ಮಹಾ ಹಿಮಾಲಯ, ಕಾರಕೋರಂ ಶ್ರೇಣಿ ಅಂದ್ರೆ ಹೊರ ಹಿಮಾಲಯ. ಸೊ ಜಸ್ಟ್ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ಯಾವ ಹಿಮಾಲಯ ಅಂತಂದ್ರೆ ಗಂಗೋತ್ರಿ ಎತ್ತರದ ಭಾಗದಿಂದ ಮುಗುತ್ತೆ ಗಂಗಾ ನದಿ. ಸೊ ಹಂಗಾಗಿ ಮಹಾ ಹಿಮಾಲಯ ಶ್ರೇಣಿ ಗಂಗೋತ್ರಿ ಅಂತಹ ಪ್ರಸಿದ್ಧ ಹಿಮನದಿಗಳು ಹಿಮಾಲಯ ಅಥವಾ ಹಿಮಾದ್ರಿ ಶ್ರೇಣಿಯಲ್ಲಿ ಕಂಡು ಬರುತ್ತವೆ. ನೋಡಿ, ಹಿಮಾಚಲ ಶ್ರೇಣಿ ಮಧ್ಯ ಹಿಮಾಲಯದ ಇನ್ನೊಂದು ಹೆಸರಾದ್ರೆ ಮಹಾ ಹಿಮಾಲಯಕ್ಕೆ ಇನ್ನೊಂದು ಹೆಸರು ಹಿಮಾದ್ರಿ. ಸೊ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಗಂಗೋತ್ರಿಯಲ್ಲಿ ಹುಟ್ಟುತ್ತಂದ್ರೆ ಮಹಾ ಹಿಮಾಲಯದಲ್ಲಿ ಹುಟ್ಟುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 70. ಕಾಶ್ಮೀರದ ಬುರ್ಜ್ ಮತ್ತೆ ಜುಜಿಲಾ ಕಣಿವೆ ಮಾರ್ಗಗಳು ಯಾವ ಹಿಮಾಲಯ ಸರಣಿಯಲ್ಲಿವೆ? ಕಾಶ್ಮೀರದ ಬುರ್ಜಿಲ್ ಮತ್ತೆ ಜುಜಿಲಾ ಕಣಿವೆ ಮಾರ್ಗಗಳು ಯಾವ ಹಿಮಾಲಯದ ಸರಣಿಯಲ್ಲಿವೆ? ಮಹಾ ಹಿಮಾಲಯ, ಶಿವಾಲಿಕ್, ಹೊರ ಹಿಮಾಲಯ, ಪಶ್ಚಿಮ ಘಟ್ಟ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಾಶ್ಮೀರದ ಬುರ್ಜಿಲ್ ಮತ್ತೆ ಜುಜಿಲಾ ಕಣಿವೆ, ಜುಜಿಲಾ ಪಾಸ್ ಅಂತ ಬರ್ತಾವೆ, ಬುರ್ಜಿಲ್ ಪಾಸ್, ಜುಜಿಲಾ ಪಾಸ್ ಕಣಿವೆಗಳು. ಬುರ್ಜಿಲ್ಲಾ ಮತ್ತು ಜುಜಿಲಾ ಇವು ಯಾವ ಹಿಮಾಲಯದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದರೆ ಮಹಾ ಹಿಮಾಲಯ, ಶಿವಾಲಿಕ್, ಹೊರ ಹಿಮಾಲಯ, ಪಶ್ಚಿಮ ಘಟ್ಟ. ಇದು ಸರಿಯಾದ ಉತ್ತರ. ಇದು ಸಹ ಮಹಾ ಹಿಮಾಲಯದಲ್ಲಿ ಹಿಮಾದ್ರಿಯಲ್ಲಿ ಕಂಡು ಬರುತ್ತವೆ. ನೋಡಿ, ಬುರ್ಜಿಲ್ಲಾ ಮತ್ತು ಜುಜಿಲಾ ಕಣಿವೆ ಮಾರ್ಗಗಳು ಮಹಾ ಹಿಮಾಲಯದ ಸರಣಿಯಲ್ಲಿ ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸುತ್ತವೆ. ಬುರ್ಜಿಲ್ಲಾ ಮತ್ತೆ ಜುಜಿಲಾ ಕಣಿವೆ ಮಾರ್ಗ. ಇನ್ನು ಪ್ರಶ್ನೆ ಸಂಖ್ಯೆ 71. ಪ್ರಶ್ನೆ ಸಂಖ್ಯೆ 71. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಏನೆಂದು ಕರೆಯುತ್ತಾರೆ? ಈಗಾಗಲೇ ನಾವು ಬುರ್ಜಿಲ್ಲಾ, ಜುಜಿಲಾ ಕಣಿವೆ ಮರಗಳು ಯಾವ ಸರಣಿಯಲ್ಲಿ ಕಂಡು ಬರುತ್ತವೆ ಅಂದ್ರೆ ಹಿಮಾದ್ರಿಯಲ್ಲಿ ಅಥವಾ ಮಹಾ ಹಿಮಾಲಯದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಾಯ್ತು. ಗಂಗಾ ನದಿ ಉಗಮಸ್ಥಾನ ಅದು ಮಹಾ ಹಿಮಾಲಯದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಾಯ್ತು. ಇಷ್ಟೆಲ್ಲ ಗೊತ್ತಾದ್ವು. ಈಗ ಪ್ರಶ್ನೆ, ಮಹಾ ಹಿಮಾಲಯದ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು, ಮಹಾ ಹಿಮಾಲಯ ಅಂದ್ರೆ ಹಿಮಾದ್ರಿಯ ಉತ್ತರಕ್ಕಿರುವ ಪರ್ವತಗಳನ್ನು ಏನೆಂದು ಕರೆಯುತ್ತಾರೆ? ಪಾದಬೆಟ್ಟಗಳು ಇದಲ್ಲ. ಪಾದಬೆಟ್ಟಗಳು ಎಲ್ಲಿ ಕಂಡು ಬರುತ್ತೆ? ಕೆಳಭಾಗದಲ್ಲಿ ಕಂಡು ಬರುತ್ತೆ. ಮಧ್ಯ ಹಿಮಾಲಯ ಅಲ್ಲಿಯೂ ಅಲ್ಲ. ಈಗ ನಮ್ಗೇನು ಕೇಳಿದೆ? ಮಹಾ ಹಿಮಾಲಯ ಕೇಳಿದ್ದೇನೆ. ಹೊರ ಹಿಮಾಲಯ, ಟ್ರಾನ್ಸ್ ಹಿಮಾಲಯ ಅಲ್ಲ, ಒಳ ಹಿಮಾಲಯ. ಇಲ್ಲಿ ನೋಡಿ, ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅದು ಹೊರ ಹಿಮಾಲಯ ಅಥವಾ ಟ್ರಾನ್ಸ್ ಹಿಮಾಲಯ. ಮಹಾ ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯ ಅಥವಾ ಟ್ರಾನ್ಸ್ ಹಿಮಾಲಯ ಎಂದು ಕರೆಯುತ್ತೇವೆ. ಇದೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಹೊರ ಹಿಮಾಲಯಕ್ಕೆ ಇನ್ನೊಂದು ಹೆಸರು ಮತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಗ. ಮಹಾ ಹಿಮಾಲಯಕ್ಕೆ ಹಿಮಾದ್ರಿ ಅಂತ ಕರೆದ್ರೆ, ಮಧ್ಯ ಹಿಮಾಲಯಕ್ಕೆ ಮಧ್ಯ ಹಿಮಾಲಯಕ್ಕೆ ಹಿಮಾಚಲ ಅಂತ ಕರೆದ್ರೆ, ಹೊರ ಹಿಮಾಲಯಕ್ಕೆ ಟ್ರಾನ್ಸ್ ಹಿಮಾಲಯ ಅಂತೇಳಿ ಕರೆಯುತ್ತಾರೆ. ಮಹಾ ಹಿಮಾಲಯದ ಉತ್ತರಕ್ಕಿರುವ ಸರಣಿಯನ್ನು ಹೊರ ಹಿಮಾಲಯ ಎಂದು ಕರೆಯುತ್ತಾರೆ. ಇದರಲ್ಲಿ ಕಾರಕೋರಂ ಮತ್ತು ಕೈಲಾಸ ಪರ್ವತಗಳಿವೆ. ಕಾರಕೋರಂ ಮತ್ತು ಕೈಲಾಸ ಪರ್ವತಗಳಿವೆ. ಎಲ್ಲಿಯಪ್ಪ ಅಂತಂದ್ರೆ ಹೊರ ಹಿಮಾಲಯದಲ್ಲಿ. ಈಗಾಗಲೇ ಕಾರಕೋರಂ ಶ್ರೇಣಿ ಬಗ್ಗೆ ಆಗಿತ್ತು. ಒಂದು ಸೆಕೆಂಡ್ ವೇಟ್ ಮಾಡಿ. ಸ್ವಲ್ಪ ರಿವಿಷನ್ ಮಾಡಿದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ನಿಖರವಾಗಿ ಗೊತ್ತಾಗ್ಬಿಡುತ್ತೆ. ಈ ಮಸೂರಿ, ನೈನಿತಾಲ್, ರಾಣಿಖೇತ್ ಗಿರಿಧಾಮಗಳು ಇವು ಹಿಮಾಚಲ ಶ್ರೇಣಿಯಲ್ಲಿವೆ, ಅಂದ್ರೆ ಮಧ್ಯ ಹಿಮಾಲಯದಲ್ಲಿ ಇರುತ್ತೆ. ಗಿರಿಧಾಮಗಳು ಅಂತ ಬಂದ್ರೆ ಮಧ್ಯ ಹಿಮಾಲಯದಲ್ಲಿ. ಇವು ಕಾಂಗ್ರಾ ಮತ್ತು ಕೂಲು ಕಣಿವೆಗಳು ಸಹ ಇವು ಕಣಿವೆಗಳು, ಗಿರಿಧಾಮಗಳು ಇವೆಲ್ಲ ಮಧ್ಯ ಹಿಮಾಲಯದಲ್ಲಿ ಕಂಡು ಬರುತ್ತವೆ. ಇಲ್ಲಿದೆ ನೋಡಿ, ಕಾರಕೋರಂ ಶ್ರೇಣಿ ಇದು ಮಧ್ಯ ಹಿಮಾಲಯ ಭಾಗಕ್ಕೆ ಸೇರಿದ್ದಲ್ಲ ಅಂತ ಕೇಳಿದ್ದೇನೆ. ನಮ್ಗೆ ಇಲ್ಲೇ ಅರ್ಥ ಆಯ್ತು. ಅದು ಯಾವ ಹೊರ ಹಿಮಾಲಯಕ್ಕೆ ಸೇರಿದೆ. ಕಾರಕೋರಂ ಶ್ರೇಣಿ ಅದಕ್ಕೆ ಸೇರಿದೆ, ಹೊರ ಹಿಮಾಲಯಕ್ಕೆ ಸೇರಿದೆ. ಪೀರ್ ಪಂಜಾಲ್, ಮಹಾಭಾರತ್ ಮತ್ತು ನಾಗತಿಂಬ, ಮಸೂರಿ ಇವು ಯಾವ ಶ್ರೇಣಿಗೆ ಸೇರಬೇಕು ಅಂದ್ರೆ ಮಧ್ಯ ಹಿಮಾಲಯಕ್ಕೆ ಸೇರಿದರೆ, ಕಾರಕೋರಂ ಅನ್ನುವುದು ಹೊರ ಹಿಮಾಲಯಕ್ಕೆ ಸೇರಿದ್ದಾಗಿದೆ. ಇದಿದೆ ನೋಡೋದು. ಉತ್ತರ ಹಿಮಾಲಯ ಶ್ರೇಣಿಯು ಉತ್ತರಕ್ಕಿರುವ ಮಡಿಕೆ ಪರ್ವತಗಳು ಏನೆಂದು ಕರೆಯುತ್ತಾರೆ ಅಂದ್ರೆ ಹೊರ ಹಿಮಾಲಯ, ಟ್ರಾನ್ಸ್ ಹಿಮಾಲಯ ಅಂತ ಕರೆದ್ರೆ, ಇಲ್ಲಿ ಮಹಾ ಹಿಮಾಲಯ ಉತ್ತರಕ್ಕಿರುವ ಹೊರ ಶ್ರೇಣಿಯನ್ನು, ಇದರಲ್ಲಿ ಕಾರಕೋರಂ, ಕೈಲಾಸ ಪರ್ವತಗಳಿವೆ. ಎಲ್ಲಪ್ಪ ಅಂದ್ರೆ ಹೊರ ಹಿಮಾಲಯದಲ್ಲಿ ಅಥವಾ ಟ್ರಾನ್ಸ್ ಹಿಮಾಲಯದಲ್ಲಿ. ಇನ್ನು ಪ್ರಪಂಚದಲ್ಲಿಯೇ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಮೌಂಟ್ ಗಾರ್ಡ್ವಿನ್, K2, ಕಾಂಚನಜಂಗಾ, ಆನೆಗುಡಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಶಿಖರ. ಆದರೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಅದು K2 ಅಥವಾ ಮೌಂಟ್ ಗಾರ್ಡ್ವಿನ್ ಅಷ್ಟೇ ಆಗಿರುತ್ತೆ. ಇದು ನಮ್ಗೆ ಗೊತ್ತಿರಬೇಕಾದಂತಹ ವಿಷಯ. ನೋಡಿಲಿ, ಮೌಂಟ್ ಗಾರ್ಡ್ವಿನ್ ಅಷ್ಟು K2. ಆದರೆ ನಮ್ಗೇನು ಪ್ರಶ್ನೆ, ಪ್ರಪಂಚದ ಕೇಳಿದಲ್ಲ, ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ K2. ಪ್ರಪಂಚ ಅಂತ ಬಂದ್ರೆ ಮೌಂಟ್ ಎವರೆಸ್ಟ್ ಆಗಿರುತ್ತೆ.
ಇಲ್ಲಿ ನೆಕ್ಸ್ಟ್ ಕೇಳ್ರಿ, ಮೌಂಟ್ ಗಾರ್ಡಿನ್ ಅಸ್ಟಿನ್ K2 ಎಂಬುದು ಭಾರತದ ಅತ್ಯಂತ ಎತ್ತರ ಶಿಖರವಾಗಿದ್ದು 8611 ಮೀಟರ್ ಎತ್ತರ. ಇದು ಜಗತ್ತಿನ ಅತ್ಯುನ್ನತ ಎತ್ತರದ ಶಿಖರವಾಗಿದೆ. ಇದು ನೇಪಾಳ ದೇಶದಲ್ಲಿದೆ. ಮೌಂಟ್ ಎವರೆಸ್ಟ್ 8611 ಮೀಟರ್ ಎತ್ತರ ಒಳಗೊಂಡಿದೆ. ಇನ್ನು ಭಾರತದ ಪರ್ವತ K2 ಅಥವಾ ಮೌಂಟ್ ಗಾರ್ಡಿನ್ ಎಷ್ಟು ಎತ್ತರ ಒಳಗೊಂಡಿದೆ? ಮೌಂಟ್ ಗಾರ್ಡಿನ್ ಅಲ್ಪಿನ್ K2 ಶಿಖರ ಒಟ್ಟು ಎತ್ತರ ಎಷ್ಟು ಮೀಟರ್ ಆಗಿದೆ? 8848, 8611, 2695, 15. ಇಲ್ಲಿ ನೋಡಿ 8611 ಕಿಲೋಮೀಟರ್ ಆಗಿದೆ. 8611 ಕಿಲೋಮೀಟರ್ ನೋಡಿ. 8848 ಅಂದ್ರೆ ಮೌಂಟ್ ಎವರೆಸ್ಟ್. 8848 ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು. 8848 ಮೌಂಟ್ ಎವರೆಸ್ಟ್ ಆದರೆ 8611 ಕಿಲೋಮೀಟರ್ K2 ಮೌಂಟ್ ಗಾರ್ಡನ್ ಅಷ್ಟಿನ ಎತ್ತರವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 74, ಲಡಾಖ್ ಪ್ರಸ್ಥಭೂಮಿಯ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಲಡಾಖ್ ಪ್ರಸ್ಥಭೂಮಿ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಹೊರ ಹಿಮಾಲಯ, ಪಶ್ಚಿಮ ಘಟ್ಟ, ಮಹಾಮೈದಾನ. ದಕ್ಕನ್ ಪ್ರಸ್ಥಭೂಮಿ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಉತ್ತರ. ಸರಿಯಾದ ಉತ್ತರ ಹೊರ ಹಿಮಾಲಯ. ಯಾವುದು? ಹೊರ ಹಿಮಾಲಯ. ಕಾರಕೋರಂ ಶ್ರೇಣಿ ಸಹ ಹೊರ ಹಿಮಾಲಯದಲ್ಲಿ ಕಂಡುಬರುತ್ತಾ. ದಕ್ಕನ್ ಪ್ರಸ್ಥಭೂಮಿ ಸಹ ಹೊರ ಹಿಮಾಲಯದಲ್ಲಿ ಕಂಡುಬರುತ್ತಾ. ಇವೆಲ್ಲ ನಮ್ಗೆ ಗೊತ್ತಿರಬೇಕು. ನೋಡಿ, ಲಡಾಖ್ ಪ್ರಸ್ಥಭೂಮಿ ಹೊರ ಹಿಮಾಲಯದ ಕಾರಕೋರಂ ಶ್ರೇಣಿಯ ಭಾಗದಲ್ಲಿ ಕಂಡುಬರುತ್ತೆ. ದಕ್ಕನ್ ಪ್ರಸ್ಥಭೂಮಿ ಕಾರಕೋರಂ ಶ್ರೇಣಿಯ ಸರಣಿ ಭಾಗದಲ್ಲಿ ಕಂಡುಬರುತ್ತೆ. ಪ್ರಶ್ನೆ ಸಂಖ್ಯೆ 75, ಉತ್ತರ ಭಾರತದ ಮಹಾಮೈದಾನಕ್ಕೆ ಇರುವ ಮತ್ತೊಂದು ಹೆಸರೇನು? ಉತ್ತರ ಭಾರತದ ಮಹಾಮೈದಾನಕ್ಕೆ ಇರುವ ಮತ್ತೊಂದು ಹೆಸರು ಈಗಾಗಲೇ ಹೇಳಿದ್ದೆ. ಎಷ್ಟು ಪ್ರಾಕೃತಿಕ ಭಾಗಗಳು ಬರ್ತಾವ ಅಂತ ಹೇಳಿದ್ದೆ. ಯಾವ್ಯಾವ? ಇಲ್ಲಿ ಬ್ರಹ್ಮಪುತ್ರ ಮೈದಾನ, ಸಟ್ಲೇಜ್ ಗಂಗಾ ಮೈದಾನ, ಸಿಂಧು ಮೈದಾನ, ಮೆಕ್ಕಲು ಮೈದಾನ. ಉತ್ತರ ಭಾರತದ ಮಹಾಮೈದಾನಕ್ಕೆ ಸಟ್ಲೇಜ್ ಗಂಗಾ ಮೈದಾನ ಎಂದು ಕರೆಯುತ್ತಾರೆ. ಇಷ್ಟು ಬಾರಿ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಟ್ಲೇಜ್ ಗಂಗಾ ಮೈದಾನ ನೋಡಿ. ಈ ಸಟ್ಲೇಜ್ ಗಂಗಾ ಮೈದಾನವನ್ನು ಉತ್ತರ ಭಾರತದ ಮಹಾ ಮೈದಾನ ಅಥವಾ ಸಟ್ಲೇಜ್ ಗಂಗಾ ಮೈದಾನ ಅಂತೇಳಿ ಕರೀತೀವಿ. ಉತ್ತರ ಭಾರತದ ಮಹಾ ಮೈದಾನ, ಉತ್ತರದ ಪರ್ವತ, ಈ ತರ ಹೇಳಿದ್ವಲ್ಲ ನಾವು. ಭಾರತದ ಕರಾವಳಿ ಭೂಭಾಗ ಅಥವಾ ದ್ವೀಪಗಳು ಅಂತಾನೆ ಹೇಳಿದ್ವಿ ನಾವು. ಮತ್ತೆ ಪರ್ಯಾಯ ಪ್ರಸ್ಥಭೂಮಿಗಳು ಅಂತ ಹೇಳಿದ್ವಿ. ಉತ್ತರ ಭಾರತದ ಮಹಾ ಮೈದಾನಗಳು, ಮತ್ತೇನು ಹೇಳಿದ್ವಿ? ಕರಾವಳಿ ದ್ವೀಪಗಳು. ಇನ್ನು ಪ್ರಶ್ನೆ ಸಂಖ್ಯೆ 76 ಬರೋದಾದ್ರೆ, ಉತ್ತರದ ಮಹಾಮೈದಾನವು ಬಹುತೇಕವಾಗಿ ಯಾವ ಮಣ್ಣಿನಿಂದ ನಿರ್ಮಿತವಾಗಿದೆ? ಉತ್ತರದ ಮಹಾಮೈದಾನ ಬಹುತೇಕವಾಗಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಲ್ಯಾಟರೈಟ್ ಮಣ್ಣು. ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಮೆಕ್ಕಲು ಮಣ್ಣು ಸರಿಯಾದ ಉತ್ತರ. ಇದು ನದಿಗಳು ಉತ್ತರದ ಹಾಕಿದ ಮಣ್ಣಿನಿಂದ ಅಥವಾ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾದ ಸಂಚಯನ ಮೈದಾನವಾಗಿದೆ. ಸರಿಯಾದ ಉತ್ತರ ಮೆಕ್ಕಲು ಮಣ್ಣು. ಇದು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವ ಸಂಚಯನ ಮೈದಾನವಾಗಿದೆ. ಇದೇ ಪ್ರಶ್ನೆ ಹಿಂದೆಗಡೆ ಬಂದರೆ ಉತ್ತರ ಭಾರತದ ಮಹಾಮೈದಾನಕ್ಕೆ ಇರುವ ಮತ್ತೊಂದು ಹೆಸರೇ ಸಟ್ಲೇಜ್ ಗಂಗಾ ಮೈದಾನ. ಇದು ನದಿಗಳು ಒತ್ತು ತಂದು ಹಾಕಿರುವ ಮೆಕ್ಕಲು ಮಣ್ಣಿನ ಮೈದಾನವಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 77, ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ತಂದು ಹಾಕಿದ ದಪ್ಪ ಶಿಲಾಚೂರುಗಳ ಸಂಚಯನ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ತಂದು ಹಾಕಿದ ದಪ್ಪ ಶಿಲಾಚೂರುಗಳ ಸಂಚಯನ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಂಗಾರ್, ಬಾಬಾರ್, ಕದಾರ್, ದೂನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಏನಂತ ಕರೀತಾರಪ್ಪ ಅಂತಂದ್ರೆ ಬಾಬಾರ್ ಎಂದು ಕರೆಯುತ್ತಾರೆ. ನೋಡಿ, ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಪ್ರವೇಶಿಸಿದ ಕಡೆ ದಪ್ಪ ಶಿಲಾಚೂರುಗಳು ಸಂಚರಿಸುತ್ತವೆ. ಅಂದರೆ ಹಿಮಾಲಯದ ತಪ್ಪಲು ನದಿಗಳು ಯಾವ ಪ್ರದೇಶಕ್ಕೆ ಪ್ರವೇಶಿಸುತ್ತವಲ್ಲ, ಸಂಚಾರ ಮಾಡುತ್ತಿರುತ್ತಲ್ಲ, ಅದೇ ಪ್ರದೇಶದ ಕಡೆ ದಪ್ಪವಾದಂತಹ ಶಿಲಾಚೂರುಗಳು ಸಂಚರಿಸುತ್ತವೆ. ಸೊ ತಂದು ಹಾಕಿದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸಂಚಯನ ಪ್ರದೇಶವನ್ನ ಬಬಾರ್ ಎಂದು ಕರೆಯುತ್ತೇವೆ. ಏನಂತ ಕರೀತೇವೆ? ಬಬರ್ ಎಂದು ಕರೆಯುತ್ತೇವೆ. ಹಾಗಾದರೆ ಪ್ರಶ್ನೆ ಸಂಖ್ಯೆ 78, ಪುರಾತನ ಕಾಲದ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ? ಇದು ಬಂಗಾರ್. ವೆರಿ ಗುಡ್. ಬಬರ್ಗೆ ಮತ್ತೆ ಬಂಗಾರ್ ಡಿಫ್ರೆಂಟ್ ಗೊತ್ತಿರಬೇಕು. ನದಿಗಳ ಸಂಚಯನದಿಂದ ಹಿಮಾಲಯ ತಪ್ಪಲಿನಲ್ಲಿ ನದಿಗಳ ಸಂಚಯನದಿಂದ ಏನಾದರೂ ಇದೆಪ್ಪ ಅಂತಂದ್ರೆ ಅದು ಬಬರ್ ಆಗ್ತದೆ.
ಪುರಾತನ ಕಾಲದಿಂದ ಸಂಚಿತಗೊಂಡಿರುವ ಮಣ್ಣಿನ ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ಏನೆಂದು ಕರೆಯುತ್ತೇವೆ ಅಂತಂದ್ರೆ ಅದು ಬಂಗಾರ ಎಂದು ಕರೆಯುತ್ತೇವೆ. ಸರಿಯಾದ ಉತ್ತರೇನು ಬಂಗಾರ. ನೋಡಿ, ಹಳೆಯ ಅಥವಾ ಪುರಾತನ ಮೆಕ್ಕಲು ಮಣ್ಣಿನ ಸಂಚಯನ ಪ್ರದೇಶವನ್ನು ಬಂಗಾರ ಎಂದು ಕರೆಯುತ್ತೇವೆ. ಮೆಕ್ಕಲು ಮಣ್ಣಿನ ಪ್ರದೇಶ ಅಥವಾ ಹಳೆಯ ಪುರಾತನ ಅಂದರೆ ಬಂಗಾರ. ನದಿಗಳಿಂದ ಹಿಮಾಲಯದ ತಪ್ಪಲಿನಿಂದ ನದಿಗಳಿಂದ ಸಂಚಯನಗೊಂಡಿರುತ್ತದೆ ಅದು ಬಬರ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 79. ಇತ್ತೀಚಿನ ಅವಧಿಯಲ್ಲಿ ನದಿಗಳಿಂದ ಸಂಚಯಿತಗೊಂಡು ನಿರ್ಮಿತವಾಗಿರುವ ಹೊಸ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಇತ್ತೀಚಿನ ಅವಧಿಯಲ್ಲಿ ನದಿಗಳಿಂದ ಸಂಚಯಿತಗೊಂಡು ನಿರ್ಮಿತವಾಗಿರುವ ಹೊಸ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಬಂಗಾರ್, ಕದರ್, ಬಬರ್, ಖಾದಿ. ಬಂಗಾರ್, ಕದರ್, ಬಬರ್, ಖಾದಿ ಅಂತ ಕೇಳಿದ್ದಾನೆ. ಇತ್ತೀಚೆಗೆ ಸರಿಯಾದ ಉತ್ತರ ಕದರ್. ಅರ್ಥ ಆಯ್ತಾ? ಇಲ್ಲಿ ನದಿಗಳಿಂದ ಬಂದಂತ ಹಿಮಾಲಯದ ತಪ್ಪಲಿನ ನದಿಗಳಿಂದ ಸಂಚಯಿತಗೊಂಡ ಪ್ರದೇಶವನ್ನು ನಾವೇನಂತ ಕರಿಬೇಕು ಅಂದರೆ ಅದಕ್ಕೆ ಬಬರ್ ಅಂತ ಕರೆದ್ರೆ, ಹಳೆ ಪುರಾತನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಬಂಗಾರ ಅಂತ ಕರೆದ್ರೆ, ಇತ್ತೀಚಿನ ಅವಧಿಯ ನದಿಗಳಿಂದ ಸಂಚಯಿತಗೊಂಡ ನಿರ್ಮಿತವಾಗಿರುವ ಹೊಸ ಮೆಕ್ಕಲು ಮಣ್ಣಿಗೆ ಏನಂತ ಕರಿತೀವಿ ನಾವು? ಕದರ್ ಅಂತ ಕರೀತೀವಿ. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಇತ್ತೀಚಿನ ಅವಧಿಯನ್ನು ನೂತನವಾಗಿ ಸಂಚಯನಗೊಂಡ ಮೆಕ್ಕಲು ಮಣ್ಣನ್ನು ಕದರ್ ಎಂದು ಕರೆಯುತ್ತಾರೆ. ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್ ಒಳಗೊಂಡಿದೆ? ನೋಡಿ, ಉತ್ತರದ ಮಹಾಮೈದಾನ, ಉತ್ತರ ಪರ್ವತಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು, ದ್ವೀಪಗಳಂತಿವೆ. ಉತ್ತರದ ಮಹಾಮೈದಾನ, ಉತ್ತರದ ಪರ್ವತಗಳು, ಪರ್ಯಾಯ ಪ್ರಸ್ಥಭೂಮಿಗಳು ಮತ್ತು ಕರಾವಳಿ ಮತ್ತು ದ್ವೀಪಗಳು ಇದೆ. ಇದರಲ್ಲಿ ಅತಿ ದೊಡ್ಡ ಭಾಗ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿನೇ ಆಗಿತ್ತು. ಅಷ್ಟೇ ಆದರೆ ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟರ್? ಈಗಾಗಲೇ ಹೇಳಿದ್ವಿ ನಾವು 16 ಲಕ್ಷ ಚದರ ಕಿಲೋಮೀಟರ್. ವೆರಿ ಇಂಪಾರ್ಟೆಂಟ್ ನೋಡಿ. ಪರ್ಯಾಯ ಪ್ರಸ್ಥಭೂಮಿಯ ಒಟ್ಟು ಕ್ಷೇತ್ರ 16 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಪ್ರಶ್ನೆ ಸಂಖ್ಯೆ 81. ಪರ್ಯಾಯ ಪ್ರಸ್ಥಭೂಮಿಯು ಪಶ್ಚಿಮದಿಂದ ಪೂರ್ವದ ಮೇರೆಗಳು ಕ್ರಮವಾಗಿ ಯಾವುವು? ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ಕ್ರಮವಾಗಿ ಯಾವ ಅಂತ ಕೇಳಿದ್ರೆ ಅಂದ್ರೆ ಬಲಭಾಗದಿಂದ ಎಡಭಾಗ, ಪಶ್ಚಿಮದಿಂದ ಪೂರ್ವ ಕರಾವಳಿ ಮತ್ತು ವಿಂಧ್ಯ ಪಶ್ಚಿಮ ಘಟ್ಟಗಳು ಮತ್ತು ರಾಜಮಹಲ್ ಬೆಟ್ಟಗಳು, ಕೊಂಕಣ ಮತ್ತು ಕೋರಮಂಡಲ, ಸಿಂಧು ಮತ್ತೆ ಗಂಗಾ. ಯಾವ ಮೇರೆಗಳು ಅಂತಂದ್ರೆ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಮತ್ತು ಪೂರ್ವದ ಮೇರೆಗಳು ಯಾವಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತೆ ರಾಜಮಹಲ್ ಬೆಟ್ಟಗಳು. ನೋಡಿ, ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳನ್ನು ಇದು ಹರಡಿದೆ. ನೋಡಿ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟದವರೆಗೆ ಹರಡಿದೆ. ಸೊ ಹಾಗಾಗಿ ಪಶ್ಚಿಮ ಘಟ್ಟಗಳು ಮತ್ತೆ ರಾಜಮಹಲ್ ಬೆಟ್ಟಗಳು. ಈ ರಾಜಮಹಲ್ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಜಾರ್ಖಂಡ್ ಕಂಡು ಬರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 82. ವಿಂಧ್ಯ, ಸಾತ್ಪುರ್, ಅರಾವಳಿ ಬೆಟ್ಟಗಳು ಹಾಗೂ ಮಾಳ್ವಾ ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳನ್ನು ಒಳಗೊಂಡ ಭಾಗವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ವಿಂಧ್ಯ, ಸಾತ್ಪುರ, ಅರಾವಳಿ ಬೆಟ್ಟಗಳು ಹಾಗೂ ಮಾಳ್ವಾ ಮತ್ತು ಛೋಟಾ ನಾಗ್ಪುರ ಪ್ರಸ್ಥಭೂಮಿಗಳನ್ನು ಒಳಗೊಂಡ ಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದಕ್ಕನ್ ಪ್ರಸ್ಥಭೂಮಿ, ಕೇಂದ್ರ ಪ್ರಸ್ಥಭೂಮಿ, ಮಲಬಾರ್ ಪ್ರಸ್ಥಭೂಮಿ, ಉತ್ತರದ ಪರ್ವತಗಳು. ವೆರಿ ಕರೆಕ್ಟಾಗಿ ಕೇಳಬೇಕು ನಾವು. ವಿಂಧ್ಯ, ಸಾತ್ಪುರ, ಅರಾವಳಿ ಬೆಟ್ಟಗಳು, ಮಾಳ್ವಾ ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಗಳನ್ನು ಒಳಗೊಂಡ ಭಾಗವನ್ನು ಏನಂತ ಕರೀತೀವಿ ಅಂತಂದ್ರೆ ಇದು ಸರಿಯಾದ ಉತ್ತರ ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಕೇಂದ್ರ ಪ್ರಸ್ಥಭೂಮಿ. ವಿಂಧ್ಯ, ಸಾತ್ಪುರ, ಅರಾವಳಿ ಬೆಟ್ಟಗಳು ಹಾಗೂ ಮಾಳ್ವಾ ಮತ್ತು ಛೋಟಾ ನಾಗ್ಪುರ ಭೂಮಿಗಳನ್ನು ಒಳಗೊಂಡ ಭಾಗವನ್ನು ಏನಂತ ಕರಿತೀವಿ ಅಂತಂದ್ರೆ ನಾವು ಕೇಂದ್ರ ಪ್ರಸ್ಥಭೂಮಿ. ಇವೆಲ್ಲವುಗಳನ್ನು ಒಟ್ಟಾಗಿ ಕೇಂದ್ರ ಪ್ರಸ್ಥಭೂಮಿ ಅಂತ ಕರೆಯುತ್ತೇವೆ. ಇನ್ನು ಈ ಕೇಂದ್ರ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವಪ್ಪ? ಗಂಗಾ, ಯಮುನಾ, ನರ್ಮದಾ, ತಪತಿ, ದಾಮೋದರ, ಕೃಷ್ಣಾ, ಗೋದಾವರಿ, ಮಹಾನದಿ, ಕಾವೇರಿ. ಇಲ್ಲಿ ಸರಿಯಾದ ಉತ್ತರ ನಾವು ಗುರುತಿಸಬೇಕು. ಕಾವೇರಿ ಅಂತೂ ಬರಲ್ಲ, ಕೃಷ್ಣ ಅಂತೂ ಬರಲ್ಲ, ದಾಮೋದರ್ ಬರುತ್ತೆ, ಆದರೆ ತಪತಿ ಬರುತ್ತೆ, ಆದರೆ ನರ್ಮದಾ ಬರುತ್ತೆ, ಯಮುನಾ ಮತ್ತೆ ಗಂಗಾ ಬರಲ್ಲ. ಇದು ಸರಿಯಾದ ಉತ್ತರ ಆಯ್ಕೆ ಬಿ, ನರ್ಮದಾ, ತಪತಿ ಮತ್ತೆ ದಾಮೋದರ್. ಕೇಂದ್ರ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಹರಿಯುವಂತಹ ನದಿಗಳು ನರ್ಮದಾ ನದಿ, ಸಪುತರ ನದಿ, ತಪತಿ ನದಿ ಮತ್ತು ದಾಮೋದರ್ ನದಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 84. ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ? ಈ ಪಶ್ಚಿಮ ಘಟ್ಟಗಳು ನೀವೆಲ್ಲ ಇವುಗಳನ್ನ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದ ಉತ್ತರ ಮಲಯಾದ್ರಿ, ಸಹ್ಯಾದ್ರಿ, ಹಿಮಾದ್ರಿ, ನೀಲಗಿರಿ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅದು ಸಹ್ಯಾದ್ರಿ. ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಪರ್ವತಗಳಿಂದ ಕರೆಯುತ್ತೇವೆ.
ಇನ್ನು ಪ್ರಶ್ನೆ ಸಂಖ್ಯೆ 85. ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಎತ್ತರವಾದ ಶಿಖರ ಯಾವದಪ್ಪ? ದೊಡ್ಡ ಬೆಟ್ಟ, ಆನೆಮುಡಿ, ಮಹೇಂದ್ರಗಿರಿ, ಅಮರಕೊಂಡ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂತಂದ್ರೆ ಅದು ಆನೆಮುಡಿ ಶಿಖರ. ನೋಡಿಲ್ಲಿ ದಕ್ಷಿಣ ಭಾರತದಲ್ಲಿ ಅಣ್ಣಾಮಲೈ ಶ್ರೇಣಿಯ ಆನೆಮುಡಿ 2695 ಮೀಟರ್ ಇದೆ. ಆನೆಮುಡಿ ಶಿಖರ ಯಾವ ಬೆಟ್ಟದಲ್ಲಿದೆ ಅಂದ್ರೆ ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡುಬರುತ್ತೆ. ಇದು 2695 ಮೀಟರ್ ಶಿಖರವು ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಪ್ರದೇಶವಾಗಿದೆ. ಇದೇ ಬಂತು ಮತ್ತೆ ಆನೆಮುಡಿ ಶಿಖರದ ಒಟ್ಟು ಎಷ್ಟು ಮೀಟರ್? ಈಗಾಗಲೇ ಹೇಳಿದೆ 2695 ಮೀಟರ್. ಇನ್ನು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಯಾವ ಬೆಟ್ಟಗಳಲ್ಲಿ ಸಂಧಿಸುತ್ತವೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಣ್ಣಾಮಲೈ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಪಳನಿ ಬೆಟ್ಟಗಳು, ಕಾರ್ಡಮಮ್ ಬೆಟ್ಟಗಳು. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ನೀಲಗಿರಿ ಬೆಟ್ಟಗಳು. ನೋಡಿ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳನ್ನು ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿಯೂ ಸಂಧಿಸ್ತವ. ಇನ್ನು ಪ್ರಶ್ನೆ ಸಂಖ್ಯೆ 88. ಕೆಳಗಿನವುಗಳಲ್ಲಿ ಯಾವ ಪೂರ್ವ ಘಟ್ಟಗಳ ಎತ್ತರವಾದ ಶಿಖರಗಳಾಗಿವೆ? ಪೂರ್ವ ಘಟ್ಟದ ಎತ್ತರವಾದ ಶಿಖರಗಳು ನೋಡಿ, ಆನೆಮುಡಿ ಮತ್ತು ದೊಡ್ಡ ಬೆಟ್ಟ, ಅಮರಕೊಂಡ ಮತ್ತು ಮಹೇಂದ್ರಗಿರಿ, K2 ಎವರೆಸ್ಟ್, ಕಾಂಚನಜಂಗಾ ಮತ್ತು ನಂದಿಗಿರಿ. K2 ಮತ್ತು ಎವರೆಸ್ಟ್ ಬರಲ್ಲ, ಕಾಂಚನಜಂಗಾ ನಂದಿದೇವ ಬರಲ್ಲ, ಅಮರಕೊಂಡ ಮಹೇಂದ್ರಗಿರಿ ಮತ್ತೆ ಆನೆಮುಡಿ ದೊಡ್ಡ ಬೆಟ್ಟ ಬರಲ್ಲ. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆರಮಕೊಂಡ ಮತ್ತೆ ಮಹೇಂದ್ರಗಿರಿ ಸರಿಯಾದ ಉತ್ತರ ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರಗಳಾಗಿವೆ. ನೋಡಿ, ಆರಮಕೊಂಡ ಮತ್ತು ಮಹೇಂದ್ರಗಿರಿ ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳಾಗಿವೆ. ಪ್ರಶ್ನೆ ಸಂಖ್ಯೆ 89. ಭಾರತದ ಒಟ್ಟು ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಒಳಗೊಂಡಿವೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. 7 ರಾಜ್ಯಗಳು, 9 ರಾಜ್ಯಗಳು, 8 ರಾಜ್ಯಗಳು, 10 ರಾಜ್ಯಗಳು. ಇದು ಸರಿಯಾದ ಉತ್ತರ 9 ರಾಜ್ಯಗಳು. ಭಾರತದ ಒಟ್ಟು 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ನಾವು ಒಂದ್ಸಲ ನೋಡೋಣ, ನಾವು ಸಹ ನೋಡೋಣ. ಈ ರೀತಿ ಅಂತ ಬಂದಾಗ ಇಲ್ಲಿ ಮಹಾರಾಷ್ಟ್ರ ಬಂತು, ಗುಜರಾತ್ ಬಂತು, ಮಹಾರಾಷ್ಟ್ರ, ಗೋವಾ ಬಂತು, ಕರ್ನಾಟಕ ಬಂತು, ತಮಿಳುನಾಡು ಬಂತು. 5 ಆದವು. ಈ ಕಡೆ ಒರಿಸ್ಸಾ ಬಂತು, ಆಂಧ್ರ ಪ್ರದೇಶ ಬಂತು, ತೆಲಂಗಾಣ ಬಂತು, ಕೇರಳ. ಒಟ್ಟಾರೆಯಾಗಿ ಈ ಕಡೆ ಕೇರಳ ಒಟ್ಟಾರೆಯಾಗಿ ಎಷ್ಟಪ್ಪ ಅಂತಂದ್ರೆ 9 ರಾಜ್ಯಗಳು. ರೈಟ್. ಮುಂದೆ ಹೋದ್ರೆ ಇನ್ನು ಪಶ್ಚಿಮದ ಕರಾವಳಿಯನ್ನು ಕೇರಳದಲ್ಲಿ ಏನೆಂದು ಕರೆಯುತ್ತಾರೆ? ಪಶ್ಚಿಮ ಭಾಗದ ಕರಾವಳಿಯನ್ನು ಕೇರಳದಲ್ಲಿ ಏನೆಂದು ಕರೆಯುತ್ತಾರೆ? ಕೊಂಕಣ ತೀರ, ಮಲಬಾರ್ ತೀರ, ಕೆನರಾ ತೀರ, ಕೋರಮಂಡಲ ತೀರ. ಈ ಕಡೆ ತಮಿಳುನಾಡು ಈ ಕಡೆ ಆಗಬೇಕಾಗಿತ್ತು, ಕೇರಳ ಈ ಕಡೆ ಆಗಬೇಕಾಗಿತ್ತು. ಸರಿ, ಈ ಪಶ್ಚಿಮ ಕರಾವಳಿಯನ್ನು ಕೇರಳದಲ್ಲಿ ಏನೆಂದು ಕರೆಯುತ್ತೇವೆ ಅಂದ್ರೆ ಮಲಬಾರ್ ತೀರ ಎಂದು ನಾವು ಕರೆಯುತ್ತೇವೆ. ಪಶ್ಚಿಮ ಕರಾವಳಿಯನ್ನು ಕೇರಳದಲ್ಲಿ ಮಲಬಾರ್ ತೀರ ಎಂದು ಕರೆಯುತ್ತೇವೆ. ಈ ಪ್ರಶ್ನೆ ಸಂಖ್ಯೆ 91 ವೇರಿ ಬಹಳ ಪ್ರಮುಖವಾದ ಪ್ರಶ್ನೆಗಳಿವೆಲ್ಲ. ಪಶ್ಚಿಮದ ಕರಾವಳಿಯನ್ನು ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಏನೆಂದು ಕರೆಯುತ್ತೇವೆ? ಕೇರಳದಲ್ಲಿ ಮಲಬಾರ್ ಅಂದರೆ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಏನೆಂದು ಕರೆಯುತ್ತೇವೆ ಅಂದರೆ ಕೊಂಕಣ ತೀರ ಎಂದು ಕರೆಯುತ್ತೇವೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕರಾವಳಿಯನ್ನು ಕೊಂಕಣ ತೀರ ಎಂದು ಕರೆಯುತ್ತೇವೆ. ಇದೇ ಪಶ್ಚಿಮ ಕರಾವಳಿಯನ್ನು ಕೇರಳದಲ್ಲಿ ಮಲಬಾರ್ ಎಂದು ಕರೆಯುತ್ತೇವೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಎಂದು ಕರೆಯುತ್ತೇವೆ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪಶ್ಚಿಮ ಕರಾವಳಿಯ ಬಂದರಲ್ಲ ಅಂತ ಕೇಳಿದೆ. ಪಶ್ಚಿಮ ಕೇಳಿದಾನೆ, ಗೊತ್ತಿರುತ್ತೆ. ಮುಂಬೈ ಮತ್ತು ಕಾಂಡ್ಲಾ. ಹೌದು, ಮುಂಬೈ ಮಹಾರಾಷ್ಟ್ರದಲ್ಲಿ, ಕಾಂಡ್ಲಾ ಗುಜರಾತ್ ಬರುತ್ತೆ. ನವಮಂಗಳೂರು ಮತ್ತು ಕಾರವಾರ ಇದು ಪಶ್ಚಿಮಕ್ಕೆ ಬರುತ್ತೆ. ಮರ್ಮಗೋವಾ ಇದು ಪಶ್ಚಿಮಕ್ಕೆ ಬರುತ್ತೆ. ಕೊಚ್ಚಿ ಕೇರಳ ಇದು ಪಶ್ಚಿಮಕ್ಕೆ ಬರುತ್ತೆ. ವಿಶಾಖಪಟ್ಟಣಂ ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇದು ಪೂರ್ವಕ್ಕೆ ಬರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಬಂದರೆ ವಿಶಾಖಪಟ್ಟಣಂ ಇದು ಪಶ್ಚಿಮ ಕರಾವಳಿಯ ಬಂದರು ಅಲ್ಲ. ನೋಡಿಲಿ, ಮುಂಬೈ, ನವಶಿವ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಮಂಗಳೂರು ಪಶ್ಚಿಮ ಬಂದರುಗಳಾಗಿವೆ. ವಿಶಾಖಪಟ್ಟಣಂ ಪೂರ್ವ ತೀರದಲ್ಲಿ ಹೇಳಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 93. ಪೂರ್ವ ಕರಾವಳಿಯ ಮೈದಾನವು ಯಾವ ಬೆಟ್ಟಗಳು ಮತ್ತು ಸಾಗರದ ನಡುವೆ ಇದೆ? ಪೂರ್ವ ಕರಾವಳಿ ಮೈದಾನವು ಯಾವ ಬೆಟ್ಟಗಳು ಮತ್ತು ಸಾಗರದ ನಡುವೆ ಇದೆ? ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರ, ಪೂರ್ವ ಘಟ್ಟ ಹಾಗೂ ಬಂಗಾಳ ಕೊಲ್ಲಿ, ಶಿವಾಲಿಕ್ ಮತ್ತು ಹಿಂದೂ ಮಹಾಸಾಗರ, ನೀಲಗಿರಿ ಮತ್ತು ಮನ್ನಾರ್ ಕೊಲ್ಲಿ. ನೋಡಿ, ಸರಿಯಾದ ಉತ್ತರ ಪೂರ್ವ ಘಟ್ಟ ಮತ್ತೆ ಅರಬ್ಬಿ ಸಮುದ್ರ.
ಅಂತ ಇದೆ, ಪೂರ್ವ ಘಟ್ಟವನ್ನು ಬಂಗಾಳ ಕೊಲ್ಲಿ ಅಂತಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅರಬ್ಬಿ ಸಮುದ್ರ ಯಾವ ಕಡೆ ಬರುತ್ತಾ, ಬಂಗಾಳ ಕೊಲ್ಲಿ ಯಾವ ಕಡೆ ಬರುತ್ತಾ ಗೊತ್ತಿರಬೇಕು. ಪೂರ್ವ ಕರಾವಳಿ ಮೈದಾನವು ಯಾವ ಘಟ್ಟಗಳು ಮತ್ತು ಯಾವ ಸಾಗರದಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಪೂರ್ವ ಘಟ್ಟ ಬರುತ್ತೆ, ಅದೇ ರೀತಿ ಬಂಗಾಳ ಕೊಲ್ಲಿ ಬರುತ್ತೆ. ಯಾವ ಸಮುದ್ರ ಬರುತ್ತೆ, ಬಂಗಾಳ ಕೊಲ್ಲಿ. ಸರಿಯಾದ ಉತ್ತರ ನಮಗೆ ಗೊತ್ತಿರಬೇಕು. ಈ ಕಡೆ ಯಾವ್ದು ಬರುತ್ತೆ ಅಂದ್ರೆ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಬರುತ್ತೆ. ಈ ಕಡೆ ಅರಬ್ಬಿ ಸಿಯಾ ಬರುತ್ತೆ. ಇದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 94. ಒಡಿಶಾದಲ್ಲಿರುವ ಪ್ರಸಿದ್ಧ ಉಪ್ಪು ನೀರಿನ ಸರೋವರ ಲಗೂನ್ ಯಾವುದು? ಉಪ್ಪು ನೀರಿನ ಸರೋವರಗಳಲ್ಲಿ ಲಗೂನ್ ಎಂದು ಕರೆಯುತ್ತೇವೆ. ಒಡಿಶಾದಲ್ಲಿರುವ ಲಗೂನ್ ಯಾವುದು? ಲಗೂನ್ ಅಂದ್ರೆ ಉಪ್ಪು ನೀರಿನ ಸರೋವರಗಳು. ಹುಲಿಕಾಡ್, ಚಿಲ್ಕ್, ವೆಂಬನಾಡು, ಕೊಲ್ಲಿಗಳು. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಚಿಲ್ಕ್ ಸರೋವರ. ನೋಡಿ, ವೆಂಬನಾಡು ಕೇರಳ, ಹುಲಿಕಾಡ್ ಕೇರಳ ಇವೆಲ್ಲ ಗೊತ್ತಿರಬೇಕು. ಇಲ್ಲಿ ಒಡಿಶಾದ ಚಿಲ್ಕ್ ಪೂರ್ವ ತೀರದ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರವಾಗಿದೆ. ಪ್ರಶ್ನೆ ಸಂಖ್ಯೆ 95. ಆಂಧ್ರ ಪ್ರದೇಶದಲ್ಲಿರುವ ಪ್ರಮುಖ ಕರಾವಳಿ ಸರೋವರ ಯಾವುದು? ಚಿಲ್ಕಾ ಸರೋವರ, ಹುಲಿಕಾಡ್ ಸರೋವರ, ಲೋನಾರ್ ಸರೋವರ, ದಾಲ್ ಸರೋವರ. ಚಿಲ್ಕಾ ಒರಿಸ್ಸಾ ಸರೋವರ ಅಂದರೆ ಆಂಧ್ರ ಪ್ರದೇಶದ ಯಾವ್ದಪ್ಪ ಅಂತಂದ್ರೆ ಅದೇ ಆನ್ಸರ್ ಹುಲಿಕಾಡ್ ಸರೋವರ. ಯಾವುದು? ಹುಲಿಕಾಡ್. ನೋಡಿ, ಆಂಧ್ರ ಪ್ರದೇಶದ ಹುಲಿಕಾಡ್ ಸರೋವರವು ಪೂರ್ವದ ಪ್ರಮುಖ ಲಗೂನ್ ಆಗಿದೆ. ಇನ್ನು ಪೂರ್ವ ಕರಾವಳಿಯನ್ನು ಯಾವ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಪೂರ್ವ ಕರಾವಳಿ 2 ಭಾಗಗಳನ್ನು ಒರಿಸ್ಸಾದ ಉತ್ಕಲ್ ತೀರ, ಕೆಳಗಡೆ ಕೋರಮಂಡಲ ತೀರ ಅಂತ ಹೇಳಿ ನಮ್ಗೆ ಗೊತ್ತಿರುತ್ತೆ. ಉತ್ಕಲ ತೀರ ಒರಿಸ್ಸಾ, ಕೋರಮಂಡಲ ತೀರ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಬಿ ಆಗಿರುತ್ತೆ. ರೈಟ್, ಬಿ. ನೋಡಿ, ಪೂರ್ವ ಕರಾವಳಿಯನ್ನು ಒಡಿಶಾ ಭಾಗದಲ್ಲಿ ಉತ್ಕಲ ತೀರ ಹಾಗೂ ತಮಿಳುನಾಡು ಭಾಗದಲ್ಲಿ, ಆಂಧ್ರ ಭಾಗದಲ್ಲಿ ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 97. ಭಾರತಕ್ಕೆ ಸೇರಿದ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? ಭಾರತಕ್ಕೆ ಸೇರಿದ ಒಟ್ಟು ದ್ವೀಪಗಳ ಸಂಖ್ಯೆ 247, 204, 243, 150. ಒಟ್ಟು ದ್ವೀಪಗಳ ಸಂಖ್ಯೆ 247 ಆಗಿವೆ. ಪ್ರಶ್ನೆ ಎಷ್ಟೋ ಬಾರಿ ಕೇಳಿದ್ದಾನೆ. ಭಾರತಕ್ಕೆ ಸೇರಿದ ಒಟ್ಟು ದ್ವೀಪಗಳ ಸಂಖ್ಯೆ 204. ದ್ವೀಪಗಳನ್ನು ಹೊರತುಪಡಿಸಿದರೆ 204, ಒಟ್ಟು ಅಂದ್ರೆ 207. ಪ್ರಶ್ನೆ ಇಲ್ಲೇ ಕೇಳಿದ್ದೇನೆ ನೋಡಿ, ಮತ್ತೆ ನಾನು ಹೇಳಿದ್ದೆ ಬಂತು. ಭಾರತದ 247 ದ್ವೀಪಗಳಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ದ್ವೀಪಗಳು ಕ್ರಮವಾಗಿ ಎಷ್ಟು? ಬಂಗಾಳ ಕೊಲ್ಲಿಯಲ್ಲಿ 200 ಆದರೆ 204 ಆದರೆ ಅರಬ್ಬಿ ಸಮುದ್ರದಲ್ಲಿ 43. ಬೇ ಆಫ್ ಬೆಂಗಾಲ್ನಲ್ಲಿ 204 ಆದರೆ ಅರಬ್ಬಿ ಸಿಯಾದಲ್ಲಿ ಎಷ್ಟಪದ 43. ಸೊ ಇಲ್ಲಿ ಎಷ್ಟಾಯಿತು? ಇಲ್ಲಿ ಎಷ್ಟಾಯ್ತು ಬಂದರೆ 247 ದ್ವೀಪಗಳು ಆಗಿವೆ. 247 ದ್ವೀಪಗಳು ಎಷ್ಟು? 247 ದ್ವೀಪಗಳಾಗಿವೆ. ಬಂಗಾಳ ಕೊಲ್ಲಿಯಲ್ಲಿ 204, ಅರಬ್ಬಿ ಸಮುದ್ರದಲ್ಲಿ 43 ದ್ವೀಪಗಳನ್ನು. ಇನ್ನು ಪ್ರಶ್ನೆ ಸಂಖ್ಯೆ, ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳು ಯಾವ ಬಗೆಯ ದ್ವೀಪಗಳಾಗಿವೆ? ಜ್ವಾಲಾಮುಖಿ ನಿರ್ಮಿತ ಶಿಲೆಗಳು, ಹವಳದ ದ್ವೀಪಗಳು, ಮರಳು ದ್ವೀಪಗಳು, ನದಿ ಮುಖಜ ಭೂಮಿ. ಇಲ್ಲಿ ಅರಬ್ಬಿ ಸಮುದ್ರದ ಲಕ್ಷದ್ವೀಪಗಳು ಯಾವ ಬಗೆಯ ದ್ವೀಪಗಳಾಗಿವೆ? ಈ ಒಂದು ಹವಳದ ದ್ವೀಪಗಳಾಗಿವೆ. ಸರಿಯಾದ ಉತ್ತರ ಹವಳದ ದ್ವೀಪಗಳು, ಕೋರಲ್ ಐಲ್ಯಾಂಡ್ ಅಂತ ಕರೀತಾರೆ. ಇನ್ನು ಕೊನೆಯ ಪ್ರಶ್ನೆ, ಇಂದಿನ ಕೊನೆಯ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವ ಶಿಲೆಗಳಿಂದ ಕೂಡಿವೆ? ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ನಿಕೋಬಾರ್ ಯಾವ ಶಿಲೆಗಳಿಂದ ಕೂಡಿದೆ? ಕೇವಲ ಹವಳದ ಶಿಲೆಗಳು, ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳು, ಮೃದುವಾದ ಮೆಕ್ಕಲು ಶಿಲೆಗಳು, ಸುಣ್ಣದ ಕಲ್ಲುಗಳು. ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಗಟ್ಟಿಯಾದ ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿದೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಗಟ್ಟಿಯಾದ ಮತ್ತು ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದ ಕೂಡಿವೆ ಎಂದು ಪಾಠದ ಕೊನೆಯ ಸಾಲಿನಲ್ಲಿ ವಿವರಿಸಲಾಗಿದೆ. ಇದು ಗಮನೆಯಲ್ಲಿ. ಧನ್ಯವಾದಗಳು. ಇವತ್ತಿನ ದಿವಸ ನಾವು 10ನೇ ತರಗತಿಯ ಪ್ರಮುಖ ಪಾಠವನ್ನು 10ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲ ಪಾಠವನ್ನು ಆಧರಿಸಿ ಅದರಲ್ಲಿ ಎಷ್ಟು ಪ್ರಶ್ನೆಗಳು ರಚನೆ ಆಗುತ್ತೋ ಅಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಚೆನ್ನಾಗಿ ಓದ್ಕೊಳ್ಳಿ.